ಓಕೆ, ನಾನು ಹೇಳಿದೆ ಈಗ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಹೇಳಿದ್ನಲ್ಲ. ಇದು ಪ್ರಿವಿಯಸ್ ಕ್ವಶನ್ ಪೇಪರ್ ಏನು ಮಾಡಿದ್ವಿ ಅಂದರೆ ಐಡೆಂಟಿಫೈ ಫ್ರೀಕ್ವೆನ್ಸ್ಲಿ ಆಸ್ಕ್ಡ್ ಟಾಪಿಕ್ಸ್. ಗೊತ್ತಾಯ್ತಾ? VVIP ಟಾಪಿಕ್ಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಇವು ಆಲ್ರೆಡಿ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅವನ್ನ ಐಡೆಂಟಿಫೈ ಮಾಡ್ಕೋಬೇಕು. ಲಾಸ್ಟ್ 10 ಡೇಸ್ ಏನು ಹೇಳಿದ್ನಲ್ಲ, ಆ ಲಾಸ್ಟ್ 10 ಡೇಸಲ್ಲಿ ಈ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ರಿವಿಷನ್ ಮಾಡಬೇಕು. ಓಕೆನಾ? ಗೊತ್ತಾಗ್ತಾ? ನೆಕ್ಸ್ಟು ಇದು ಇಂಪಾರ್ಟೆಂಟು, ಯಾಕೆಂದರೆ ಈ ನಿಮ್ಮ ಏನು 56 ದಿನ ಹೆಂಗೆ ಡಿಫೈನ್ ಆಗುತ್ತೆ ಅಥವಾ ಅದನ್ನ ಹೆಂಗೆ ತೊಗೊಂಡೋಗ್ಬೇಕು, ಏನು ಓದಬೇಕು ಅನ್ನೋದು ಈ 6 ದಿನದಲ್ಲಿ ಡಿಸೈಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೇಳಿದೆ 40 ದಿನದಲ್ಲಿ ಏನೇನು ಸಿಲೆಬಸ್ ಕವರ್ ಮಾಡ್ಕೊಳ್ಳಿ, ಮತ್ತು ಫೇಸ್ 3 ರಿವಿಷನ್. ಗೊತ್ತಾಗ್ತಿದೆಯಾ? ಇದ್ರ ಜೊತೆಗೆ ನಾನು ಹೇಳಿದೆ ಸಂಡೇ ಮತ್ತು ಸಂಡೇ ಫಿಕ್ಸ್ ಟೆಸ್ಟ್ ಬರೀರಿ, ಜೊತೆಗೆ 30 to 50 ಕ್ವಶನ್ಸ್ ಪರ್ ಡೇ ಸಾಲ್ವ್ ಮಾಡಿ. ಗೊತ್ತಾಗ್ತಿದೆಯಾ? ನೀವು ಬನ್ನಿ 50 ಡೇಸ್ಗೆ 50 ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ 50 ಏನಾಗುತ್ತೆ, ಎಷ್ಟಾಗುತ್ತೆ? 25 ಎಷ್ಟೇ ಕ್ವಶನ್ಸ್ ಆಯಿತು? ಕರೆಕ್ಟಾ? ಹಾಂ, ಇಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಏನು 50 to 60% ಸಿಲೆಬಸ್ಸೇ ಕವರ್ ಆಗೋಗ್ಬಿಟ್ಟಿರುತ್ತೆ. ಅರ್ಥ ಆಗ್ತಿದೆಯಾ? ಇದು ಇನ್ನೊಂದು ಸ್ಟ್ರಾಟಜಿ ಏನಂತಂದರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ತೀರ ಅಂದ್ಕೊಳ್ಳಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಟಾಪಿಕ್ ಬಂತು, ಆ ಟಾಪಿಕ್ ನೀವು ಓದೇ ಇಲ್ಲ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ಬಿಟ್ಟು ಆ ಟಾಪಿಕ್ ಬಗ್ಗೆ ಒಂದು ಶಾರ್ಟ್ ನೋಟ್ಸ್ ಥರ ಮಾಡ್ಕೊಂಬಿಡೋದು, ಪಟ್ ಅಂತ ಒಂದು 5 to 10 ನಿಮಿಷ ಓದ್ಬಿಟ್ಟು ಅಷ್ಟೇ ಓದ್ಕೊಳ್ಳೋದು ಸಾಕು. ಅಷ್ಟೇ ಇಂಪಾರ್ಟೆಂಟು. ಯಾವುದೋ ಒಂದು ಓದ್ತಾ ಇರ್ತೀರಾ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀರಾ, ಆ ಟಾಪಿಕ್ ಬಗ್ಗೆ ನೀವು ಓದಿರಲ್ಲ, ಆ ಟಾಪಿಕ್ ಬಗ್ಗೆ ಇದಕ್ಕೆ ನಾನು ಹೊಸದಾಗಿ ಓದಿಲ್ಲ ಅಂದಾಗ ಏನು ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಚಾಟ್ GPT ಅಥವಾ ಇದು ಗೂಗಲ್ ಸರ್ಚ್ ಮಾಡಿಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ಟು ಅಥವಾ ಯಾವುದೋ ಬುಕ್ಕಲ್ಲಿ ನೋಡ್ಕೊಂಡು ಇನ್ಫಾರ್ಮೇಷನ್ 5 to 6 ಲೈನ್ಸ್ ಬರ್ಕೊಂಡು ಅದ್ರ ಬಗ್ಗೆ ಪಕ್ಕ ಆಗ್ಬಿಡೋದು. ಆ ಥರದ್ದು ಟಾಪಿಕ್ಸ್ ಅವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ರಿ, ಲಾಸ್ಟ್ 10 ಡೇಸಲ್ಲಿ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ಥರ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಅದು ಸಿಲೆಬಸ್ ಕವರ್ ಮಾಡ್ಕೊಳ್ಳಿ, ನೀವು ಟೆಸ್ಟ್ ಬರೀರಿ, ಆಯ್ತಲ್ಲ 8 hours. ನೆಕ್ಸ್ಟ್ ನಾನು ಹೇಳ್ತಿದ್ದೆ 8 hours ಅಲ್ಲ, ಇದು ಆ್ಯಕ್ಚುಲಿ ನೀವು ಒಂದು 15 hour ಮಿನಿಮಮ್ ಓದಲೇಬೇಕು. 12 ಅಂತೂ ಮಿನಿಮಮ್ ಮಾಡಿ, ಆಮೇಲೆ ಜಾಸ್ತಿ ನಿಮ್ಗೆ ಇನ್ನೂ ಸ್ಟ್ಯಾಮಿನಾ ಐತೆ ಓದಂದ್ರೆ ಓದೋಗಿ. ಗೊತ್ತಾಗ್ತಿದೆ? ರಿವಿಷನ್ಸ್ ಟೈಮಲ್ಲಿ ಯಾವುದೇ ಟಾಪಿಕ್ ಓದಕ್ಕೆ ಹೋಗ್ಬೇಡಿ, ಹೊಸ ಟಾಪಿಕ್ ಯಾವುದು ಓದಕ್ಕೆ ಹೋಗ್ಬೇಡಿ ಅವಾಗ. ಗೊತ್ತಾಗ್ತಿದೆ? ಓನ್ಲಿ ರಿವಿಷನ್. ಏನೀಗ ನೀವು 46 ದಿನದಲ್ಲಿ ಏನು ಓದಿರ್ತೀರೋ ಅದನ್ನೇ ಆ 10 ಡೇಸಲ್ಲಿ ರಿವಿಷನ್ ಮಾಡ್ಕೋಬೇಕು, ಜೊತೆಗೆ ಪ್ಲಸ್ ಟೆಸ್ಟ್ ಸೀರೀಸು. ಲಾಸ್ಟ್ 5 days ಅಥವಾ 3 daysವರೆಗೂ ಟೆಸ್ಟ್ ಸೀರೀಸ್ ಬರೀ, ಏನು ತೊಂದರೆ ಇಲ್ಲ. ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಷ್ಟಾರ ಮಾರ್ಕ್ಸ್ 0 ಮಾರ್ಕ್ಸ್ ಬರಲಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಅದರಲ್ಲಿ ಯಾಕೆ ಈ ಟಾಪಿಕ್ ಗೊತ್ತಾಗ್ತಿಲ್ಲ ಅಥವಾ ಯಾವ ಟಾಪಿಕ್ ನಾನು ತಪ್ಪು ಮಾಡಿದೆ ಅನ್ನೋದು ಅಷ್ಟೇ ಗೊತ್ತಾಗಬೇಕು ಹೊರತು ಮಾರ್ಕ್ಸ್ ಎಷ್ಟು ಬರುತ್ತೋ ಅಂತ ತಲೆ ಕೆಡಿಸ್ಕೋಬೇಡಿ. ಗೊತ್ತಾಗ್ತಿದೆಯಾ? ನಿಮ್ಮ ಸಿನಾಪ್ಸಿಸ್ ಬಗ್ಗೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಕೋಬೇಡಿ. ಸಿನಾಪ್ಸಿಸ್ ಓದ್ಕೊಂಡು ಕೂತ್ಕೋಬೇಡಿ. ನನ್ನ ಮೈ ಪರ್ಸನಲ್ ಸಜೆಷನ್ನು, ಟೆಸ್ಟ್ ಸೀರೀಸ್ ಬರೀರಿ, ನೋಡ್ಕೊಳ್ಳಿ, ನೀವೇ ಆ ಕ್ವಶನ್ಸ್ಗೆ ಯಾಕೆ ತಪ್ಪು ಮಾಡಿದೆ, ಯಾಕೆ ಸರಿ ಮಾಡಿದೆ ಆನ್ಸರ್ನ ತಿಳ್ಕೊಂಡು ನೀವೇ ಇದು ಮಾಡ್ಕೊಂಡ್ಬಿಡ್ಬೇಕು. ಕೀ ಆನ್ಸರ್ ನೋಡ್ಕೊಂಡು ಅದು ಸಿನಾಪ್ಸಿಸ್ ಓದ್ಕೊಂಡು ಕೂತ್ಕೊಂಡ್ರೆ ಅದೇ ಅವರೇ ಸಿನಾಪ್ಸಿಸೇ ಒಂದು 20-30 ಪೇಜ್ ಕೊಟ್ಟಿರ್ತಾರೆ, ಅದನ್ನ ಓದೋಕ್ಕೆ ನಿಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ? ಅರ್ಥ ಆಗ್ತಿದೆಯಾ? ಇದೆಲ್ಲ ಈಗ ಮಾಡಿರ್ಬೇಕಾಯ್ತು, ಅಕಸ್ಮಾತ್ ನೀವು ಮಾಡಂಗಿದ್ರೆ ಇದೆಲ್ಲ ಮಾಡಬೇಕಾಯ್ತು ಈ ಸರ್ಕಸ್ಗಳೆಲ್ಲ. ಈಗ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದು. ಓಕೆನಾ? ನೆಕ್ಸ್ಟು ಕ್ವಿಕ್ ನೋಟ್ಸ್, ಏನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಅವನ್ನೇ ರಿವಿಷನ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಇದುವರೆಗೆ ಏನು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಏನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನೇ ರಿವಿಷನ್ ಮಾಡಿ. ಹೊಸದಾಗೇನು ನೋಟ್ಸ್ನ ಬರೆಯೋಕ್ಕೆ ಈಗ ಸ್ಟಾರ್ಟ್ ಮಾಡ್ತೀನಿ, ಈಗ ನೋಟ್ಸ್ ಪ್ರಿಪೇರ್ ಮಾಡ್ತೀನಿ ಅನ್ನೋಕೆ ಹೋಗ್ಬೇಡಿ. ಗೊತ್ತಾಗ್ತಿದೆ? ಅದು ಹೈಲಿ ಇಂಪಾಸಿಬಲ್. ಗೊತ್ತಾಗ್ತಿದೆಯಾ? ಈ ಫಾರ್ಮುಲಾ ಶೀಟ್ಗಳ ಮಾಡ್ಕೊಳ್ಳೋದ್ರೆ ಅಥವಾ ಏನಾದರೂ ಈಗ ನೆನ್ಪಿಟ್ಕೊಳಕ್ಕೆ ಮಾಡ್ಕೊಂಡಿರ್ತಿರಲ್ಲ ಏನಾದರೂ ಟ್ರಿಕ್ಸ್ಗಳು, ಆ ಥರದವೆಲ್ಲ ಲಾಸ್ಟ್ 10 ಡೇಸಲ್ಲಿ ರಿವಿಷನ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಫುಲ್ ಲೆಂತ್ ಮಾರ್ಕ್ ಟೆಸ್ಟ್ನ ಕೊಡಿ. ಗೊತ್ತಾಗ್ತಿದೆಯಾ? ಫುಲ್ ಲೆಂತ್ ಅಂತಂದರೆ ಎಲ್ಲ ಸಿಲೆಬಸ್ ಕವರ್ ಆಗಬೇಕು ಒಂದು, ಮತ್ತು KEA ಸ್ಟ್ಯಾಂಡರ್ಡ್ ಇರಬೇಕು ಅದು ಆ ಕ್ವಶನ್ ಪೇಪರು. ಗೊತ್ತಾಗ್ತಿದೆಯಾ? ಅಂತ ಒಂದು ಲಾಸ್ಟ್ 10 ಡೇಸಲ್ಲಿ ಏನಿರುತ್ತಲ್ಲ ಆ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ನ ಕೊಟ್ಟು ಬರ್ರಿ. ಸಂಡೇ ತುಂಬ ಜನ ಕಂಡಕ್ಟ್ ಮಾಡ್ತಾರೆ, ಇವರು ಕಂಡಕ್ಟ್ ಮಾಡ್ತಾರೆ. ನೀವೇನು ಮಾಡಿ ಕೂತ್ಕೊಂಡು ಎಕ್ಸಾಮ್ ಎನ್ವೈರನ್ಮೆಂಟಲ್ಲಿ ಹೆಂಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆ ಮುಗಿದು ಅಷ್ಟು ಗಂಟೆಗೆ ಬಂದು ಬರೀರಿ. ಅವಾಗ ಏನಾಗುತ್ತೆ, ಆ ಎಕ್ಸಾಮ್ ಟೈಮು ಆ ಒಂದು ಎನ್ವೈರನ್ಮೆಂಟ್, ಆ ವಾತಾವರಣಕ್ಕೆ ನಿಮ್ಮ ಮನಸ್ಥಿತಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಎಕ್ಸಾಮ್ ಬರೆಯೋದು ನಿಮ್ಗೆ ಅದು ಫೇವರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? ಅದನ್ನ ಮಾಡ್ಕೊಳ್ಳಿ. ಆಯಿತು. ಇದು ನೆಕ್ಸ್ಟು ಇನ್ನೊಂದೇನೆಂದರೆ, ಈಗ ಏನು ಮಾಡಿ, ಏನಂದರೆ 15 to 20 ಸಬ್ಜೆಕ್ಟ್ಸ್ ಬರ್ತವೆ ನನ್ನ ಪ್ರಕಾರ. ಅಂದರೆ ಈಗ ಹಿಸ್ಟ್ರಿನಲ್ಲೇ ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ. ಗೊತ್ತಾಗ್ತಿದೆಯಾ? ಅಷ್ಟು ಕಂಪ್ಲೀಟ್ ಮಾಡೋಕ್ಕೆ ಈಗ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ನಾಟ್ ಪಾಸಿಬಲ್. ಗೊತ್ತಾಗ್ತಿದೆಯಾ? ಎಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಇದ್ರು ಆಗಲ್ಲ. ಅದಕ್ಕೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ VVIP ಟಾಪಿಕ್ಸ್ ಬಗ್ಗೆ ಕವರ್ ಮಾಡ್ಕೊಳ್ಳಿ. ಅಂದರೆ ನಾನು ಏನು ಹೇಳಿದೆ, VVIP ಟಾಪಿಕ್ಸ್ ಅಂದರೆ ಏನಿಲ್ಲ, ವೆರಿ ವೆರಿ ಇಂಪಾರ್ಟೆಂಟು. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಗೊತ್ತಾಗುತ್ತೆ? ಹಳೆ ವರ್ಷ ಕ್ವಶನ್ ಪೇಪರಲ್ಲಿ ಬಂದಿರಬೇಕು. ಅದು ಏನಾದರೂ 2ನೇ ಟೈಮ್ ರಿಪೀಟ್ ಆಗ್ತಿದೆ ಅಂತಂದರೆ ಅದು 100% ಎಕ್ಸಾಮಿಗೆ ಬರುತ್ತೆ, ಮುಂದೆ ಬರ್ಬೋದು ಅನ್ನೋದು. ಗೊತ್ತಾಗ್ತಿದೆ? ಅದಕ್ಕೆ VVIP ಟಾಪಿಕ್ಸ್ ಅಂತ ಕರೀತಾರೆ. ಅವನ್ನ ನೀವೇನು ಮಾಡಿ ಓದಿ, ಅವು ಜಾಸ್ತಿ ಮಾರ್ಕ್ಸ್ನ ತಂದುಕೊಡ್ತಾರೆ ನಿಮಗೆ. ಗೊತ್ತಾಗ್ತಿದೆಯಾ? ಅದೇ ಸೆಲೆಕ್ಟಿವ್ ಸ್ಟಡಿ ಅಂತ ಕರೀತಾರೆ. ಅದರಲ್ಲಿ ಏನಾಗುತ್ತೆ, ಮೋಸ್ಟ್ ಆಸ್ಕ್ಡ್ ಕ್ವಶನ್ಸು ಮತ್ತು ಏನಾಗುತ್ತೆ, ಏನು ಇಡೀ ಈಗ
ಈ ಟಾಪಿಕ್ ಮೇಲೆ ಕವರ್ ಆಗುತ್ತೆ ಅಂತ ನಿಮ್ಗೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಟಾಪಿಕ್ ರಿಪಿಟೇಷನ್ ಆಗಿದೆ ಬಂದಿದೆ ಅಂತ. ಆಮೇಲೆ ನಿಮಗೆ ಒಂದು ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ಈ ಟಾಪಿಕ್ ಓದೋದ್ರ ನೆಸೆಸಿಟಿ ಇಲ್ಲ, ಅಕಸ್ಮಾತ್ ಒಂದ್ಸತಿ ಕೇಳಿರ್ತಾರೆ ಮತ್ತೆ ಅದ್ರ ಬಗ್ಗೆ ಕೇಳಿದಿರಲ್ಲ, ಗೊತ್ತಾಗ್ತಿದೆಯಾ? ಅಂತವನ್ನ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಜಾಸ್ತಿ ಮೋಸ್ಟ್ ರಿಪೀಟ್ ಆಗಿರ್ಬೇಕು ಅದು ಕ್ವಶನ್ಸ್, ಗೊತ್ತಾಗ್ತಿದೆಯಾ? ಎಕ್ಸಾಂಪಲ್ಲು ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗ್ತಿರುತ್ತೆ. ಆರ್ಟಿಕಲ್ 21A ತುಂಬ ಸತಿ ರಿಪೀಟ್ ಆಗ್ತಾ ಇರುತ್ತೆ, ಹೌದಲ್ವಾ? ಆರ್ಟಿಕಲ್ 21A ತುಂಬ ಸತಿ ರಿಪೀಟ್ ಆಗಿದೆ. ಆರ್ಟಿಕಲ್ 21A ಇಟ್ಕೊಂಡಾಗ ಏನು ಹೇಳುತ್ತೆ, ಎಷ್ಟನೇ ಅಮೆಂಡ್ಮೆಂಟು, ಏನಕ್ಕೆ ತಂದರು, ಎಲ್ಲವೂ ಗೊತ್ತಿರ್ಬೇಕು ನಿಮಗೆ, ಹೌದಲ್ವಾ? ಈ ಥರ ನಿಮಗೆ ಆ ಟಾಪಿಕ್ಸ್ನ ಚೂಸ್ ಮಾಡ್ಕೊಂಡು ಹೋದೆ. ಇದನ್ನೇನು ಇದಕ್ಕೇನು ಎಕ್ಸ್ಟ್ರಾರ್ಡಿನರಿ ಬೇಕಾಗಿಲ್ಲ, ಗೊತ್ತಾಗ್ತಿದೆ? ಇದಕ್ಕೆ ತುಂಬ ಜನ ಇದು ಮಾಡ್ತಾರೆ, ಏನು ಕ್ಲಾಸಸ್ ಎಲ್ಲ ಮಾಡಿ ಇದು ಮಾಡ್ತಾರೆ, ಅವಶ್ಯಕತೆ ಇಲ್ಲ. ನೀವೇ ಕೂತ್ಕೊಂಡು ಒಂದಿನ ಕೂತ್ಕೊಂಡು ಕಾಮ್ ಅಂಡ್ ಪೀಸ್ ಮೈಂಡಲ್ಲಿ ನೋಡಿದ್ರೆ ಯಾವ್ಯಾವ ಟಾಪಿಕ್ಸ್ ಅಂತ ಲಿಸ್ಟ್ ಮಾಡ್ತೇವೆ. ನಾವು ಒಂದು ಎಕ್ಸಾಮ್ ಇದು ಮಾಡಿದ್ವಿ, ಒಂದು ರಾಥೋಡ್ ಸರ್ ಯಾವುದೋ ಒಂದಷ್ಟು ಎಕ್ಸಾಮ್ಗೆ ಬರ್ಸಿದ್ರು ಲಿಸ್ಟ್ ಮಾಡಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತ. ತುಂಬ ಕ್ವಶನ್ಸ್ ರಿಪೀಟ್ ಆಗಿದೆ ಅದರಿಂದ, ಗೊತ್ತಾಗ್ತಿದೆ? ಜಿ ಕೆನಲ್ಲಿ ಅರ್ಥ ಆಗ್ತಿದೆಯಾ? ಹಂಗಾಗಿ ಗೊತ್ತಾಗ್ತಿದೆ ಅವನ್ನ ನೀವು. ಆಮೇಲೆ ಅಪ್ರೋಚ್ ನಿಮ್ಗೆ ಹೆಂಗಿರ್ಬೇಕು, ಅದು KA ಕ್ವಶನ್ ಪೇಪರಿಂದಲೇ ತಗೊಳ್ಳಿ. ಈಗೇನು ನಡೆದಿದೆ ಎಲ್ಲ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಯಾವ ಒಂದು. ಸಾಧ್ಯವಾದರೆ ನಾವು ಆ ಟಾಪಿಕ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಏನಾದ್ರು ಸಾಧ್ಯ ಆಯಿತು ಅಂತಂದ್ರೆ. ಯಾವ್ಯಾವ VIP ಟಾಪಿಕ್ಸ್ ಅಂತ ಏನು ಬರ್ತವೆ ಆ ಟಾಪಿಕ್ಸ್ನ ಮುಂದಿನ ಕ್ಲಾಸಸ್ಗಳಲ್ಲಿ ನಂಗೆ ಟೈಮ್ ಸಿಕ್ಕಾಗ ಪ್ರತಿ ಸಬ್ಜೆಕ್ಟ್ಸು ಈಗ ಹಿಸ್ಟ್ರಿನಲ್ಲಿ ಯಾವ ಟಾಪಿಕ್ಸ್ನ ಜಾಸ್ತಿ ಫೋಕಸ್ ಮಾಡಬೇಕು, ನೀವೆಲ್ಲ ಓದಿರ್ತೀರಾ, ಈ ಟಾಪಿಕ್ಸ್ನ ಇನ್ನೂ ಸ್ವಲ್ಪ ಹೆಚ್ಚಿಗೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ, ಆಯಿತಾ? ಜಿಯೋಗ್ರಫಿನಲ್ಲಿ ಮತ್ತು ಪೊಲಿಟಿನಲ್ಲಿ ಮತ್ತು ಎಕನಾಮಿಕ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ನ ಕೇಳ್ಬೋದು, ಕೇಳಿದರೆ KE ಕ್ವಶನ್ ಪೇಪರ್ ನಾನು ನೋಡಿ ಕೂತ್ಕೊಂಡು ಒಂದ್ಸತಿ ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡ್ಬೋದು ಅನ್ನೋದು ಅದು ಫ್ರೀಯಾಗಿ ನಿಮ್ಗೆಲ್ಲರಿಗೂ ಯೂಟ್ಯೂಬಲ್ಲಿ ನಾವೇ ಕ್ಲಾಸ್ ಮಾಡಾಕ್ತೀವಿ. ಒಂದ್ಸತಿ ನೋಡ್ಕೊಳ್ಳಿ ಫ್ರೀ ಟೈಮ್ ಇದ್ದಾಗ. ಅದು ಏನು ಅವರ್ಗಟ್ಲೆ ಇರಲ್ಲ, ಒಂದು 5 to 10 to 20 ಮಿನಿಟ್ಸಲ್ಲಿ ಇರುತ್ತೆ. ಈ ಟಾಪಿಕ್ಸ್ ನೋಡ್ಕೊಳ್ರಪ್ಪ, ಈ ಥರ ರಿವಿಷನ್ಸ್ ಮಾಡ್ಕೊಳ್ಳಿ. ಈ ಟಾಪಿಕ್ಸ್ ಬರುತ್ತೆ ಸೈನ್ಸಲ್ಲಿ, ಎಸ್ಪೆಷಲಿ ಫಸ್ಟ್ ಸೈನ್ಸ್ ನೋಡೋಣ. ಯಾಕೆಂದರೆ ಸೈನ್ಸ್ ತುಂಬ ಗ್ಯಾಪ್ ಇರುತ್ತೆ, ತುಂಬ ಜಾಸ್ತಿ ಮಾಡಲ್ಲ. ಜಿಯೋಗ್ರಫಿ ಎಕನಾಮಿಕ್ಸ್ ಎಲ್ಲ ಮಾಡ್ತಿರ್ತಾರೆ ಎಲ್ಲ ಇವರು, ಸೈನ್ಸ್ ಕಡಿಮೆ ಮಾಡಿದ್ದಾರೆ. ಆ ಸೈನ್ಸ್ನ ಫಸ್ಟ್ ಸ್ಟಾರ್ಟ್ ನೋಡೋಣ ಯಾವ ಟಾಪಿಕ್ಸ್ನ ಸಬ್ಜೆಕ್ಟ್ ವೈಸ್ ಯಾವ ಕ್ವಶನ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಫ್ರೀಯಾಗಿ ನೋಡೋಣ, ಓಕೆನಾ? ಮತ್ತು ಏನಾದರೂ ನಿಮಗೆ ಟೈಮ್ ಸಿಕ್ತು ಅಂದರೆ ಸ್ವಲ್ಪ KPSC ಕ್ವಶನ್ಸ್ಗಳನ್ನ ನೋಡೋಕ್ಕೆ ಟ್ರೈ ಮಾಡಿ, ಗೊತ್ತಾಗ್ತಿದೆ? ಇಲ್ಲ ಅಂತಂದರೆ ಜಾಸ್ತಿ ಬೇಡ, ಯಾಕೆಂದರೆ KPSCನಲ್ಲೂ ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ಸ್ಗಳು ಬರ್ತವೆ. ಇವನ್ ಗ್ರೂಪ್ ಸಿ ಇತ್ತೀಚಿನ ಕ್ವಶನ್ ಪೇಪರ್ ಇದು ಪ್ರಿಲಿಮ್ಸ್ ಆಗಿರ್ಬೋದು, FD SDA ಕ್ವಶನ್ ಪೇಪರ್ ನೋಡಿದ್ರೆ ನೀವು ಆ ಲೆವೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಅಂತಂದರೆ ನಿಮ್ಗಾಗುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಈ ಒಂದು ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್, ಅರ್ಥ ಆಗ್ತಿದೆಯಾ? ಓಕೆ, ಅದನ್ನು ಹೇಳಿದೆ 30 to 50 ಕ್ವಶನ್ಸು. ಫಸ್ಟು KA ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ? KA ಕ್ವಶನ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ವೀಕ್ ಏರಿಯಾ ಯಾವುದಿದೆ, ಗೊತ್ತಾಗ್ತಿದೆ? ನೀವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ ಅದನ್ನು ಸ್ವಲ್ಪ ಏನಾದರೂ ಓದಬೇಕು, ನಿಮ್ಮ ಫಿಯರ್ ಇತ್ತು ಅಂತಂದರೆ ಅದನ್ನು ಓದ್ಕೊಳ್ಳಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಅನಾಲಿಸಿಸ್ ಎವ್ರಿ ಟೆಸ್ಟ್. ನೀವು ಪ್ರತಿ ಟೆಸ್ಟ್ ಬರೆದಾಗಲೂ, ಪ್ರತಿ ಸಂಡೇ ಟೆಸ್ಟ್ ಬರೆದಾಗಲೂ ಅದನ್ನು ಇವ್ಯಾಲ್ಯೂಟ್ ಮಾಡ್ಕೊಳ್ಳಿ. ನೀವೇ ಕೂತ್ಕೊಂಡು ಯಾಕೆ ಈ ಕ್ವಶನ್ನು ತಪ್ಪಾಯಿತು, ಗೊತ್ತಾಗ್ತಿದೆಯಾ? ಆಮೇಲೆ ಏನಕ್ಕೆ ಅದು ನಿಮ್ಮ ತಪ್ಪು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗ್ಬೇಕು ನಮಗೆ. ಅದು ನೀವೇನಾದರೂ ಅನಾಲಿಸಿಸ್ ಮಾಡ್ಕೊಂಡಾಗ ನಿಮ್ಮ ನೆಕ್ಸ್ಟ್ ಅದೇ ಕ್ವಶನ್ಸ್ ಏನಾದರೂ ಎಕ್ಸಾಮಿಗೆ ಬಂತು ಅಂದಾಗ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ, ಗೊತ್ತಾಗ್ತಿದೆಯಾ? ಆ ಒಂದು ಇದಿರಬೇಕು ನಿಮಗೆ, ಗೊತ್ತಾಗ್ತಿದೆಯಾ? ನಾನು ಹೇಳಿದೆ ಇದನ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹುಡುಗರ. 30 to 50 ಕ್ವಶನ್ಸ್ ಪರ್ ಡೇ ನೀವೇನೋ ಮಾಡೋಕ್ಕೆ ಟ್ರೈ ಮಾಡಿ, ಮ್ಯಾಂಡೇಟರಿ. ಎಲ್ಲರೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಬೇಕಾದ್ರೆ ಈ ಮೆಥಡ್ ಅಪ್ಲೈ ಮಾಡಿ ನೋಡಿ, ನೀವು ಯಾಕೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ ನಾನು ಹೇಳ್ತೀನಿ ಬೇಕಾರೆ, ಗೊತ್ತಾಗ್ತಿದೆಯಾ? ನೀವು ಪ್ರತಿದಿನ 30 to 50, ಯಾಕೆಂದರೆ ಈ ಅಬ್ಜೆಕ್ಟಿವ್ ಕ್ವಶನ್ ಸಾಲ್ವ್ ಮಾಡೋ ಎಷ್ಟು ನೀವು ಸಾಲ್ವ್ ಮಾಡ್ತೀರಾ ಅಷ್ಟು ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀರಾ. ಎಲಿಮಿನೇಷನ್ ಮೆಥಡ್ ಮಾಡೋಕ್ಕಿರ್ಬೋದು, ಆಪ್ಷನ್ಸ್ಗಳು ಎಲಿಮಿನೇಟ್ ಮಾಡೋಕ್ಕಿರ್ಬೋದು, ಅಥವಾ ಗೆಸ್ ಮಾಡೋಕ್ಕಿರ್ಬೋದು, ಅದೆಲ್ಲ ಬರೋದು ನೀವು ನಂಬರ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡಿದಾಗ. ನಾನು ಹೇಳ್ತೀನಿ, ನೀವು ಬರಪ್ಪ ತುಂಬ ಸತಿ ನೀವು ಸಿಲೆಬಸ್ ಕವರ್ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡಿ. ತುಂಬ ಹುಡುಗರು ಮಾಡೋದು ಅದನ್ನೇ, ಸರ್ ಸಿಲೆಬಸ್ ಕವರ್ ಆಗಿಲ್ಲ ಅಂದ್ಕೊಂಡೇ ಕುತ್ಕೊಂಡಿರ್ತೀರಾ. ದಯವಿಟ್ಟು ಅದನ್ನು ಹೋಗಬೇಡಿ, ಸಿಲೆಬಸ್ ಕವರ್ ಆಗಿಲ್ಲ ಬಿಡ್ರಿ, ತಲೆ ಕೆಡ್ಸ್ಕೋಬೇಡಿ, ಗೊತ್ತಾಗ್ತಿದೆಯಾ? ನಾನು ಹೇಳಿದೆ ಎಷ್ಟು 4 ಕ್ಯಾಟಗರಿ ಹುಡುಗರಲ್ಲಿ ನೀವು ಯಾವ ಕ್ಯಾಟಗರಿ ಬರ್ತೀರಾ, ಫಸ್ಟ್ ಕ್ಯಾಟಗರಿ ಯಾರಾದ್ರೂ ಏನು ಮಾಡಬೇಕು, ಸೆಕೆಂಡ್ ಕ್ಯಾಟಗರಿ ಏನು ಮಾಡಬೇಕು ಅಂತ ಹೇಳಿದೆ ನಾನು. ಅದನ್ನು ನೀವು ಇಟ್ಕೊಂಡು ನಿಮ್ಮದೇ ಆದ ಪ್ರಿಪ್ರೇಷನ್ನ ನಿಮ್ಮದೇ ಆದ. ಆಮೇಲೆ ಪ್ರತಿಯೊಬ್ಬರದು ಸ್ಟ್ರಾಟಜಿ ಬೇರೆ ಬೇರೆ ಇರುತ್ತೆ. ನಾನು ಹೇಳಿದಂಥ ಕೆಲವು ಟಿಪ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ? ಕೆಲವರು ಒಂದು ಸಬ್ಜೆಕ್ಟ್ ಚೆನ್ನಾಗಿರ್ತಾರೆ, ಇನ್ನೊಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೆ, ಕೆಲವರು ಇನ್ನೊಂದು ಸಬ್ಜೆಕ್ಟ್ ಸ್ಟ್ರಾಂಗ್ ಇರ್ತಾರೆ, ಇನ್ನೊಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೆ, ಗೊತ್ತಾಗ್ತಿದೆ? ನೀವು ನಿಮಗೆ ಗೊತ್ತಿರಬೇಕು ಯಾವ ಥರ ಸ್ಟ್ರಾಟಜಿ ಮಾಡ್ಕೋಬೇಕು. ಟೈಮ್ ಟೇಬಲ್ ನಾನು ಹೇಳಿದೆ, ಮೇನ್ ಇಂಪಾರ್ಟೆಂಟ್ 55 ದಿನದ್ದು ಟೈಮ್ ಟೇಬಲ್ ನಿಮ್ಮ ಕಣ್ಣು ಮುಂದೆ ಬಿದ್ದಿರಬೇಕು. ಯಾವತ್ತು ಏನೇನು ಮಾಡ್ತೀನಿ, ಟೆಸ್ಟ್ ಸೀರೀಸ್ ಯಾವ್ದು ಯಾವತ್ತು ಬರಿತೀನಿ, ಎಷ್ಟು ಗಂಟೆಲಿ ಎದಾಳ್ತೀನಿ, ಎಷ್ಟು ಗಂಟೆ ಮಲ್ಕೊಂತೀನಿ, ಎಷ್ಟು ಅವರ್ ಓದ್ತೀನಿ, ಎಷ್ಟು ಗಂಟೆಲಿ ಯಾವ ಸಬ್ಜೆಕ್ಟ್ ಮುಗಿತೀನಿ ಅನ್ನೋದು ಒಂದು ಫುಲ್ಲು ಫ್ರೇಮ್ ವರ್ಕ್ ಇರಬೇಕು, ಗೊತ್ತಾಗ್ತಿದೆಯಾ? ಆ ಫುಲ್ಲು ಫ್ರೇಮ್ ವರ್ಕ್ ಇದ್ದಾಗ ಮಾತ್ರ ನೀವು ಏನಾಗುತ್ತೆ ಪಾಸ್ ಆಗೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲ ಈ ವಾರ ಹಿಂಗೆ ಫುಲ್ 55 ದಿನದ್ದು ಟೈಮ್ ಟೇಬಲ್ ಹಾಕ್ಕೊಂಬಿಡಿ. ಇವನ್ ಎಕ್ಸಾಮ್ವರೆಗೂ ಯಾಗಷ್ಟು ಹೋಗೋ ಮಾರ್ನಿಂಗ್ ನೀವು 10 ಗಂಟೆಗೆ ಎಕ್ಸಾಮ್ ಇದೆಯಲ್ವಾ, 10 ಗಂಟೆಗೆ ಎಕ್ಸಾಮ್ 10 ಗಂಟೆವರೆಗೆ ಏನೇನು ಮಾಡ್ತೀರಿ ಎಲ್ಲವೂ ನಿಮ್ಮ ಹತ್ರ
ಟೈಮ್ ಟೇಬಲ್ ನಿಮ್ಮ ಹತ್ರ ಇರಬೇಕು. 1 ಅವರ್ ತೊಗೊಳುತ್ತೆ ಅಷ್ಟೇ. 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೇನು ಮಾಡಬೇಕು ಏನೇನು ಬಿಡಬೇಕು ಅಂತ ಗೊತ್ತು. ಅವಾಗ ನಿಮ್ಮೊಂದು ರೂಟ್ ಮ್ಯಾಪ್ ಸಿಗುತ್ತೆ. ನಾನು ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ ಯಾವಾಗ ಕವರ್ ಮಾಡಬೇಕು, ಒಂದು ಡೆಡ್ಲೈನ್ ಸಿಗುತ್ತೆ. ಇವತ್ತು ಇದು ಕಂಪ್ಲೀಟ್ ಆಗಬೇಕು, ಇವತ್ತು ಕಂಪ್ಲೀಟ್ ಆಗಬೇಕು, ಈ ವಾರದಲ್ಲಿ ಇದು ಕಂಪ್ಲೀಟ್ ಆಗಬೇಕು, ಈ ವೀಕಲ್ಲಿ ಈ ತಿಂಗಳಲ್ಲಿ ಇಷ್ಟು ಕಂಪ್ಲೀಟ್ ಆಗಬೇಕು ಅನ್ನೋದೊಂದು ಡೆಡ್ಲೈನ್ ಸಿಗುತ್ತೆ. ಆ ಡೆಡ್ಲೈನ್ ಹಾಕ್ಕೊಂಡು ಓದ್ತಾ ಹೋಗಿ. ಓಕೆನಾ? ಟೈಮ್ ಟೇಬಲ್ ಇದ್ದಂಗೆ ದೇವ್ರನ್ನ ಯಾರು ಓದೋಕೆ ಹೋಗ್ಬೇಡಿ, ಟೈಮ್ ಟೇಬಲ್ನ ಪ್ಲಾನ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? PC ಎಕ್ಸ್ಕ್ಯೂಸ್ಲಿ ನಾನು PC ಪಾಸ್ ಮಾಡಲೇಬೇಕು ಅನ್ನೋರು ಎಲ್ಲವನ್ನೂ ಫಾಲೋ ಮಾಡಲೇಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಓಕೆ, ರಿವಿಷನ್ ನಾನು ಹೇಳಿದೆ. ಅಟ್ಲೀಸ್ಟ್ ನೀವು 2 to 3 ಟೈಮ್ಸ್ ರಿವಿಷನ್ನ ಮಾಡಲೇಬೇಕು. ನೋಡಿ, ಆಫ್ಟರ್ ಕಂಪ್ಲೀಟಿಂಗ್ ಏನು ರಿವಿಷನ್ ಫಸ್ಟ್ ಟೈಮು ಒಂದ್ಸತಿ ನೀವು ಒಂದು ಸಿಲೆಬಸ್ ಕಂಪ್ಲೀಟ್ ಆಯಿತು ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ನೀವು ಫಸ್ಟ್ ಸತಿ ರಿವಿಷನ್ ಸ್ಟಾರ್ಟ್ ಮಾಡಿ. ಫಸ್ಟ್ ರಿವಿಷನ್ ಮುಗಿದ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? ಫಸ್ಟ್ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ. ರಿವೈಸ್ ಆಲ್ VVP ಟಾಪಿಕ್ಸ್. ಒಂದ್ಸತಿ VVP ಟಾಪಿಕ್ಸ್ ಏನೇನಿದೆ ಅವೆಲ್ಲವೂ ಟಾಪಿಕ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಶಾರ್ಟ್ ನೋಟ್ಸ್ನ ಕಂಪ್ಲೀಟ್ ಮಾಡಿ. ನೀವು ಓದಿದ್ರೆ ನೀವು ಮಾಡ್ಕೊಂಡ್ರೆ ಫಸ್ಟ್ ರಿವಿಷನ್ ಇದು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇದು ಬಿಫೋರ್ 10 days ಎಕ್ಸಾಮ್ ಇದೆಯಲ್ಲ, ಅವಾಗ ಸೆಕೆಂಡ್ ರಿವಿಷನ್. ಇದು ಇನ್ನೇನು 10 days ಇದೆ ಅನ್ನೋವಾಗ ಇದು ಸೆಕೆಂಡ್ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಆವಾಗ ನಿಮ್ಮ ವೀಕ್ ಏರಿಯಾಗಳು ಏನಾರು ಅಕಸ್ಮಾತ್ ಟೆಸ್ಟ್ ಸೀರೀಸ್ ಎಲ್ಲ ಬರ್ತಿದ್ರೆ ಯಾವುದೋ ಒಂದು ಟಾಪಿಕ್ಸ್ ಯಾವುದೋ ಒಂದು ಏರಿಯಾ ವೀಕ್ ಆಗ್ತಾ ಇದೆ, ಇದ್ರ ಮೇಲೆ ಇನ್ನೂ ಸ್ವಲ್ಪ ಓದಬೇಕಂದ್ರೆ ಅವಾಗ ಅದನ್ನು ಕವರ್ ಮಾಡ್ಕೊಂಡು ಟ್ರೈ ಮಾಡಿ. ಅರ್ಥ ಆಗ್ತಿದೆಯಾ? ಮತ್ತು ರಿವೈಸ್ ನಿಮ್ಮ ಫಾರ್ಮುಲಾಗಳು, ಫ್ಯಾಕ್ಟ್ಸು ಅಥವಾ ಡಾಟಾಗಳು ಏನಾರು ಇತ್ತು ಅಂದರೆ ಅವ್ರು ರಿವೈಸ್ ಮಾಡಿ. ಡಾಟಾಗಳು ಅಂದರೆ ಏನಂತಂದರೆ, ಈಗ ಡೇಟ್ಗಳು, ಕೆಲವು ಇವು ನಡೆದಿರ್ತವೆ, ಪ್ರಶಸ್ತಿಗಳು, ನೇಮ್ಗಳು, ಆಮೇಲೆ ಸ್ಥಳಗಳು ಬಗ್ಗೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಅವನ್ನ ಸ್ವಲ್ಪ ಫ್ಯಾಕ್ಟ್ಗಳನ್ನ ಮರ್ತೋಗ್ತಿರುತ್ತೆ ಯಾರ್ಯಾರು ಅಂತ, ಅವನ್ನ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನೆನಪಿರುತ್ತೆ. ಅವಾಗ ನೀವು ಕಾನ್ಸೆಪ್ಟ್ ಕೂತ್ಕೊಂಡು ಫಸ್ಟ್ನೇ ಪೇಜ್ ಸೆಕೆಂಡ್ನೇ ಪೇಜ್ ಅನ್ನೋ ಓದೋ ನೆನೆಸ್ಕೊಂಡಿಲ್ಲ. ಅವಾಗ ಸ್ವಲ್ಪ ಫ್ಯಾಕ್ಟ್ಸ್ಗಳ ಬಗ್ಗೆ ಗಮನ ಇಟ್ಕೊಳ್ಳಿ. ಯಾರಿಗೋ ಪ್ರಶಸ್ತಿ ಬಂದಿರುತ್ತೆ, ಗೊತ್ತಾಗ್ತಿದೆಯಾ? ಆ ಥರದ್ದು ನೋಡ್ಕೊಳ್ಳಿ. ನೆಕ್ಸ್ಟು ಅಟೆಂಡ್ ಮಾಕ್ ಟೆಸ್ಟ್ ಡೈಲಿ. 10 days ಏನಿರುತ್ತೆ, 10 days ಅಪ್ ಟು 3 to 4 days ಬಿಫೋರ್ವರೆಗೂ ಏನು ಮಾಡಿ, ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಮನೆಯಲ್ಲಾರು ಅಟೆಂಡ್ ಮಾಡಿ, ಇನ್ಸ್ಟಿಟ್ಯೂಟ್ಗಾರ ಬಂದು ಅಟೆಂಡ್ ಮಾಡಿ. ಗೊತ್ತಾಗ್ತಿದೆಯಾ? ಮಾಡಲೇಬೇಕು ಅದನ್ನು. ಗೊತ್ತಾಗ್ತಿದೆ. ನೆಕ್ಸ್ಟು ಇನ್ನೇನು 2 ದಿನ ಐತೆ ಎಕ್ಸಾಮ್ ಅನ್ನೋವರೆಗೂ ಏನು ಅವಾಗ ಏನು ಮಾಡುವ, ನಿಮ್ದು ಶಾರ್ಟ್ ನೋಟ್ಸ್ ಏನಿದೆ ಸುಮ್ಮನೆ ಕಣ್ಣಾಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಕೂತ್ಕೊಂಡು ಡೀಟೇಲಾಗಿ ಮಾರ್ಕರ್ ತಗೊಂಡು ಬೆಳ್ಕೊಂಡು ಕೂತ್ಕೋಬಾರ್ದು. ಅರ್ಥ ಆಗ್ತಿದೆಯಾ? ಅವಾಗ ಏನಾದ್ರು ಶಾರ್ಟ್ ನೋಟ್ಸ್ ಸುಮ್ಮನೆ ನೋಡ್ತಾ ಹೋಗ್ಬೇಕು. ಹೆಂಗಿರಬೇಕು ನಿಮ್ಮದು? ನಾನು ಶಾರ್ಟ್ ಹೆಂಗೆ ನೋಟ್ಸ್ ಮಾಡ್ಕೊಂಡಿದ್ದೆ ಅಂತಂದರೆ, ಹಿಂಗೊಂದು A4 ಶೀಟ್ ಇರ್ತಿತ್ತು ಅಂದ್ಕೊಳ್ಳಿ. ಇಲ್ಲಿ ಒಂದು ಬಾರ್ಡರ್ ಹಾಕೊಂತ ಇದ್ದೆ, ಆಯಿತಾ? ಇಲ್ಲಿಗ ಮೂಲಭೂತ ಹಕ್ಕುಗಳು ಅಂದ್ಕೊಳ್ಳಿ. ಮೂಲಭೂತ ಹಕ್ಕುಗಳು ಆರ್ಟಿಕಲ್ 21A ಅಂದ್ಕೊಳ್ಳಿ. ಅದ್ರ ಬಗ್ಗೆ ನಾನು ಏನೇನೋ ಬರ್ಕೊಂಡೆ. ಆರ್ಟಿಕಲ್ 20A ಬಂತು, ಇಲ್ಲಿ ಎಷ್ಟರಲ್ಲಿ ಜಾರಿ ಆಯಿತು, ಇದನ್ನು ಈ ಅಮೆಂಡ್ಮೆಂಟಲ್ಲಿ ಜಾರಿ ತೊಗೊಂಬಂದ್ರು. ನಾನು ಇಲ್ಲಿ ಬರ್ಕೊತಿದ್ದೆ ಅಷ್ಟೇ, ಅಮೆಂಡ್ಮೆಂಟ್ ಅಥವಾ ಏನೋ ತಿದ್ದುಪಡಿ 86 ಅಲ್ವಾ? 86 ತಾನೆ? 86 ತಾನೆ? 86 ಅಂತ ಬರ್ಕೊತಿದ್ದೆ. ಎಷ್ಟರಲ್ಲಿ ಬಂದಿದ್ದು? 2002 ಇಷ್ಟೇ ಬರ್ಕೊಂತಿದ್ದು. ಅವಾಗ ನನಗೆ ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ಬೇಕು ಏನು ಇದ್ರ ಬಗ್ಗೆ ಏನೈತಿ. ಇದನ್ನೆಲ್ಲ ಓದೋ ಅವಶ್ಯಕತೆ ಇರಲ್ಲ. ಗೊತ್ತಾಗ್ತಿದೆಯಾ? ಇದನ್ನು ಕೀವರ್ಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನೀವು ಏನಾದರೂ ಈಗ ಮಾಡ್ಕೊಂಡು ಕೂತ್ಕೋಬೇಡಿ. ನೆಕ್ಸ್ಟ್ ನಾನು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದರೆ, ಈಗ ಸ್ಟಾರ್ಟ್ ಮಾಡ್ತಿದ್ರೆ ಇವರು ಇದನ್ನು ಫಾಲೋ ಮಾಡಿ. ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಅರ್ಥ ಆಗ್ತಿದೆಯಾ? ಅವಾಗ ಈ ಲಾಸ್ಟ್ 10 days 2 days ನೀವು ಇಡೀ ಇಷ್ಟು ನೋಟ್ಸ್ ಇರುತ್ತೆ, ಬುಕ್ಸ್ ಇಷ್ಟಿರ್ತವೆ, ನೋಟ್ಸ್ ಇಷ್ಟ ಆಗಿರುತ್ತೆ. ನೀವು ಅದನ್ನೆಲ್ಲ ಕೂತ್ಕೊಂಡು ರಿವಿಷನ್ ಮಾಡೋಕ್ಕಾಗಲ್ಲ ಲಾಸ್ಟ್ 2 days. ಅವಾಗ ಏನು ಮಾಡ್ಬೇಕು, ಈ ಕೀ ಪಾಯಿಂಟ್ಸ್ ನೋಡ್ತಾ ಹೋಗ್ಬೇಕಷ್ಟೇ. ಅರ್ಥ ಆಗ್ತಿದೆಯಾ? ಹಿಂಗೆ ಸೈಡಲ್ಲಿ ಅಥವಾ ಈ ಸೈಡಲ್ಲಿ ಬರ್ಕೊಂಡಿದ್ರೆ, ಅಥವಾ ಒಂದು ಟ್ಯಾಗ್ ಹಾಕೊಂಡು ನೀವು ಸುಮ್ಮನೆ ಅಲ್ಲಿ, ಇಲ್ಲಾಂದರೆ ಮಾರ್ಕರಲ್ಲಿ ಹೈಲೈಟ್ ಮಾಡ್ಕೊಂಡಿರ್ಬೇಕು. ಇಲ್ಲಿ ಅದು ನೋಡ್ತಿದ್ದಂಗೆ, ಕೀವರ್ಡ್ಸ್ ನೋಡ್ತಿದ್ದಂಗೆ ನಿಮ್ಗೆ ಆ ಟಾಪಿಕಲ್ಲಿ ಏನಿದೆ ಗೊತ್ತಾಗಿರಬೇಕು. ಆ ಥರ ಏನು ಮಾಡಬೇಕು, ಬಿಫೋರ್ 2 days ಎಕ್ಸಾಮ್ ಅದು ನೋಡಬೇಕು. ಅವಾಗ ಏನು ಗೊತ್ತಾ, ಒಂದು ಮಾರಲಿ ನಿಮ್ಮೊಂದು ಸೈಕಲಾಜಿಕಲಿ ಒಂದು ಸ್ಟ್ರಾಂಗ್ ಬಿಲೀಫ್ ಬರುತ್ತೆ, ನಾನೆಲ್ಲ ಕವರ್ ಮಾಡಿದ್ದೀನಿ, ನನಗೆಲ್ಲ ನೆನಪಲ್ಲಿದೆ. ಗೊತ್ತಾಗ್ತಿದೆಯಾ? ಆಮೇಲೆ ಯಾವುದನ್ನು ಎಕ್ಸಾಮಲ್ಲಿ ನೆನೆಯೋ ಕೆಲವ್ರು ಏನು ಮಾಡ್ತಾರೆ, ಎಕ್ಸಾಮ್ಗೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಡೇಟೋ ಯಾವುದೋ ಇಷ್ಟು ನೆನೆಸ್ಕೊಂಡು ನೆನಪು ಬರ್ತಿಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊತಾರೆ. ಏನೂ ಆಗಲ್ಲ. ಎಕ್ಸಾಮ್ಗೆ ಹೋಗದೆ ನೀವು ಆ ಎಕ್ಸಾಮಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಲಾಂಗ್ ಬ್ರೀತ್ ತಗೊಂಡು ಕೂತ್ಕೊಂಡ್ರೆ ಎಲ್ಲ ಓದಿದ್ದು ನೆನಪಿ ಬರುತ್ತೆ. ಆಮೇಲೆ ಎಲ್ಲ ನೆನಪಿ ಬರಬೇಕು ಅಂತೇನಿಲ್ಲ, ನಿಮ್ಗೆ ಆ ಕ್ವಶನ್ಗೆ ಓದಿದ ಸಂಬಂಧ ರಿಲೇಟೆಡ್ ನೆನಪಂದ್ರೆ ಸಾಕು, ಬರುತ್ತೆ. ಅದು ಆಟೋಮೆಟಿಕಲಿ ಆ ಸಬ್ಕಾನ್ಷಿಯಸ್ ಮೈಂಡು ನಿಮಗೆ ಆ ಟೈಮಲ್ಲಿ ವರ್ಕ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಎಕ್ಸಾಮ್ ಟೈಮಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ಲಾಸ್ ಹೇಳ್ತೀನಿ. ಈಗ ಸುಮ್ಮನೆ ಪ್ರಿಪರೇಷನ್ ಬಗ್ಗೆ ಗೊತ್ತಾಯ್ತು. ಕ್ವಿಕ್ ನೋಟ್ಸ್ ಮಾತ್ರ ಏನಿದೆ ಅದು ರಿವಿಷನ್ ಮಾಡಿ. ಗೊತ್ತಾಯ್ತು? ಯಾವುದೇ ನ್ಯೂ ಟಾಪಿಕ್ಸ್ನ ಓದೋಕ್ಕೆ ಹೋಗಬೇಡಿ. ಗೊತ್ತಾಗ್ತಿದೆಯಾ? ಆಮೇಲೆ ಸ್ಟೇ ಕಾಮ್ ಅಂಡ್ ಕಾನ್ಫಿಡೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 2 days ನೀವು ಇಷ್ಟೆಲ್ಲ ಓದಿ ಅಥವಾ ಏನೋ ಓದಿಲ್ಲ ಅಂತಂದ್ರೂ ಕಾಮ್ ಅಂಡ್ ಕಾನ್ಫಿಡೆಂಟ್ ಆಗಿತ್ತು ಅಂತಂದರೆ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ? ಕಾನ್ಫಿಡೆಂಟ್ ಇರಬೇಕು. ನಿಮಗೆ ಆ 2 ದಿನ ಏನಿದೆ ಇದು ಒಂದು ದಿನದಲ್ಲಿ ಮಾಡಬೇಕು. ಲಾಸ್ಟ್ ಬಿಫೋರ್ ಎಕ್ಸಾಮ್ ಕೆಲವರು ಓದ್ತಾರೆ, ಕೆಲವರು ಓದಲ್ಲ. ಅದು ಅವರವರ ಮೈಂಡ್ ಸೆಟ್ಟು. ಕೆಲವರು ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಇವನ್ ಎಕ್ಸಾಮ್ ಹೋಗೋವರೆಗೂ ಓದ್ತಲೇ ಇದ್ದೆ. ನಂದೊಂದು ಓದ್ತಾ ಇದ್ದಂದರೆ ಸುಮ್ಮನೆ ರಿವಿಷನ್ ನೋಡ್ತಾ ಇರೋದು, ಏನಾರು ಸುಮ್ಮನೆ ನೋಡ್ತಾ ಇರೋದು. ಅದು ನೆನಪಲ್ಲಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇರೋದು. ನಾನು ಏನು ಮಾಡೋದು, ಲಾಸ್ಟ್ ಡೇ ಎಕ್ಸಾಮ್ ಇರುತ್ತೆ ಅಂದರೆ ಬರೀ ಕರೆಂಟ್ ಅಫೇರ್ಸ್ದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ತೊಗೊತಿದ್ದೆ. ಅದ್ರಲ್ಲಿ ಸುಮ್ಮನೆ ಹೈಲೈಟ್ಸ್ ನೋಡ್ತಾ ಇದ್ದೆ ಅಷ್ಟೇ, ಸುಮ್ಮನೆ ತಿರುವು ಹಾಕೋದು.
ಅದು ನೆನಪಿಗಿರದೇ ಇರಲಿ, ಒಟ್ಟಾಗ ಏನೋ ನಾನು ಓದ್ತಾ ಇದ್ದೀನಿ ಒಂದು ನನಗೆ ಬಿಲೀಫ್ ಇರಬೇಕು. ಎಕ್ಸಾಮ್ ಹೋಗೋವರೆಗೂ ಅದೇ ಮಾಡ್ತೀನಿ. ಕೆಲವರು ಮಾಡ್ತಾರೆ, ಕೆಲವರು ಆರಾಮಾಗಿ ಏನಿಲ್ಲಪ್ಪ ಆರಾಮ ರಿಲ್ಯಾಕ್ಸ್ ಆಗಿ ಆರಾಮ್ ಹೋಗಿ ಎಕ್ಸಾಮ್ ಬರೀತಾರೆ. ಒಬ್ಬೊಬ್ರದ್ದು ಒಂಥರ ಇರುತ್ತೆ. ಅದು ನೀವು ನಿಮ್ಗೆ ಯಾವ ಥರ ಇದು ಅನಿಸುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತಲೇ ಇಲ್ಲ, ಅವರವರ ಇದಕ್ಕೆ ಕಾನ್ಷಿಯಸ್ಸಿ ಬಿಟ್ಟಿದ್ದು. ಗೊತ್ತಾಗ್ತಿದೆಯಾ? ಸರಿ ತಪ್ಪು ಅನ್ನೋದು ಯಾವುದಿಲ್ಲ ಎಕ್ಸಾಮ್ಸಲ್ಲಿ. ಸ್ಟ್ರಾಟಜಿ ಒಬ್ಬೊಬ್ರಿಗೂ ಒಂಥರ ಡಿಫ್ರೆಂಟ್ ಆಗುತ್ತೆ. ಬಟ್ ಇಲ್ಲಿ ಹೇಳ್ದ ಒಂದಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ಹೆಲ್ಪ್ ಆಗ್ಬೋದು. ಗೊತ್ತಾಗ್ತಿದೆಯಾ? ಅದನ್ನು ನೀವು ಲಾಸ್ಟ್ 2 days 3 days ಕಾಮ್ ಆಗಿತ್ತು ಅಂದರೆ ಎಕ್ಸಾಮ್ಸ್ನ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಓಕೆ, ಇನ್ನೊಂದು ಈಗ ಬೇಗ ಇದು ಬರುತ್ತೆ, ಏನು ಮಾಡ್ಬೇಕು ಸಾರ್ ಅಲ್ವಾ? ಎಕ್ಸಾಮ್ ಮುಗೀತು, ಫಿಸಿಕಲ್ಲು ಏನು ಮಾಡೋದು? 1600 ಮೀಟರ್ ರನ್ನಿಂಗು. ಎಷ್ಟು ನಿಮಿಷ? 6.30 seconds ಅಂತ ಅಲ್ವಾ? ಈಗ ಏನು ಮಾಡಿ, ಹೋಗಿ ಎರ್ರಾಬಿರಿ ಓದಿ ಮೈಕೈ ನೋಡ್ಕೊಂಡು ನಿದ್ದೆ ಮಾಡ್ಕೊಂಡು ಕುತ್ಕೋಬೇಡಿ. ಅಟ್ಲೀಸ್ಟ್ ಒಂದು 1/2 hour ವಾಕು, 1-2 ರೌಂಡ್ ರನ್ನಿಂಗು ಅಷ್ಟೇ. ಗೊತ್ತಾಗ್ತಿದೆಯಾ? ಫಿಸಿಕಲ್ಲಾಗೂ ಫಿಟ್ ಇರ್ತೀರಾ, ಕಾನ್ಸಂಟ್ರೇಟ್ ಮಾಡೋಕ್ಕೂ ಏನಾದರೂ ನಿಮ್ಗೊಂದು ಇರುತ್ತೆ, ಅಷ್ಟು ಮಾತ್ರ ಮಾಡಿ. ಅಟ್ಲೀಸ್ಟ್ 1/2 hour ವಾಕ್ ಮಾಡಿ ಸಾಕು. 30 minutes ವಾಕ್ ಅಥವಾ ರನ್ ನಿಮ್ಗೆ ಏನಾದರೂ ಇದು ಮಾಡಿ. ಈಗ ನೀವು ಇದು ಮಾಡ್ಕೊಳ್ಳಿ, ಯಾಕೆಂದರೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡ್ರೆ ಆಮೇಲೆ ಬೇಕಾದ್ರೆ ನೀವು ಎಕ್ಸಾಮ್ ಮುಗಿತಿದ್ದಂಗೆ ಫಿಸಿಕಲ್ನ ಸ್ಟಾರ್ಟ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಾ? ಅದು ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಡೈಲಿ ಇರಬೇಕು ನನ್ನ ಪ್ರಕಾರ. ನೀವು ಫಿಸಿಕಲ್ ಪ್ರತಿದಿನ 1 hour, ಎಕ್ಸಾಮ್ ಒಂದು ವಾರ 3-4 days ಐತೆ ಅಂದಾಗ ಬಿಟ್ಬಿಟ್ಟು ಪ್ರತಿದಿನ ಫಿಸಿಕಲ್ ಮಾಡಲೇಬೇಕು ನನ್ನ ಪ್ರಕಾರ. ನೀವು ಸೆಲೆಕ್ಷನ್ ಆಗೋವರೆಗೂ PC PSI ಅಥವಾ ಏನು ಯೂನಿಫಾರ್ಮ್ ಸರ್ವಿಸಿಗೆ ಓದ್ತಾ ಇರ್ತೀರಾ ಅದನ್ನು ಮಾಡಲೇಬೇಕು. ಅದು ಹ್ಯಾಬಿಟ್ ಇಟ್ಕೋಬೇಕು ನೀವು. ಗೊತ್ತಾಗ್ತಿದೆಯಾ? ಒಂದು 1/2 hour ರನ್ನಿಂಗು ಅಥವಾ ಒಂದು 1/2 hour ವಾಕಿಂಗು ಇಟ್ಕೊಳ್ಳಿ. ಫುಲ್ 0 ಅಂತೂ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಗ್ತಿದೆಯಾ? ಆಮೇಲೆ ಬೇಕಾದ್ರೆ ಸ್ಟ್ಯಾಮಿನಾ ಅದು ಏನಾಗುತ್ತೆ, ಒಂದಿನಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ. ನೀವು ಜಾಗ್ ಮಾಡ್ತಾ ವಾಕ್ ಮಾಡ್ತಾ ಬರುತ್ತೆ. ಹೆಣ್ಮಕ್ಳಾಗಿರೋದು ಗಂಡು ಮಕ್ಕಳಾಗಿರ್ಬೋದು, ಇದನ್ನು ಮೇಂಟೈನ್ ಮಾಡಿ. ಓಕೆನಾ? ಒಳ್ಳೆ ಊಟ, ಚೆನ್ನಾಗಿ ನಿದ್ದೆ. ಗೊತ್ತಾಗ್ತಿದೆಯಾ? 24 ಗಂಟೆಲಿ ನೀವೊಂದು 15 hour ಓದಿದ್ರು ಅಂದ್ಕೊಳ್ಳಿ. ಎಷ್ಟು ಅವರ್ ಉಳಿತು? 9 hour ಉಳಿತಾ? 9 hourಲ್ಲಿ ಒಂದು 8 hour ನಿದ್ದೆ ಮಾಡ್ಬೋದಾ? 7 hour ಅಂದ್ಕೊಳ್ಳಿ. ಇನ್ನೊಂದು 2 hour ನಿಮ್ಮ ಕೆಲಸಗಳಿಗೆ ಈ ಥರ ಟೈಮ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 12 hour ಅಂತ ಎತ್ಕೊಳ್ಳಿ. ಹೋಗ್ಲಿ 12 hour ಓದಿ. ಇನ್ನು ಮಿಕ್ಕಿದ 12 hour ಎಫೆಕ್ಟಿವ್ ಆಗಿ ಓದಿ. ಅಟ್ಲೀಸ್ಟ್ 12 hour ಎಫೆಕ್ಟಿವ್ ಓದಿ. 15 hour ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. 12 hour ಅಂತೂ ಎಫೆಕ್ಟಿವ್ ಆಗಿ ಓದಿ, ನೀಟಾಗಿ ಓದ್ಬೋದು. 12 hour ಆರಾಮ್ಸೆ ಓದ್ಬೋದು. ಇನ್ನು ಮಿಕ್ಕಿದವ್ರನ್ನ ಒಳ್ಳೆ ಒಂದು ಕ್ವಾಲಿಟಿ ಸ್ಲೀಪು, ಒಂದು ಕ್ವಾಲಿಟಿ ಊಟ ಅದಕ್ಕೆ ಮೇಂಟೈನ್ ಮಾಡಿಕೊಂಡು ಇನ್ನೇನು ಬೇರೆ ಆಕ್ಟಿವಿಟೀಸ್ ಇಲ್ಲ. ಸೋಷಿಯಲ್ ಮೀಡಿಯಾ ನಿಲ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲು ನೋಡಬೇಡಿ, ನಾನು ಹೇಳ್ತೀನಿ. ಗೊತ್ತಾಗ್ತಿದೆಯಾ? ನಿಮ್ಗೆ ಏನಾದರೂ ನೋಡಬೇಕು ಅಂದಾಗ ಒಂದು 5 ನಿಮಿಷ 10 ನಿಮಿಷ ಅಥವಾ ಒಂದು 1/2 hour ಟೈಮ್ ಇಟ್ಕೊಳ್ಳಿ. ಏನು ನೋಡಬೇಕು, ಏನು ಇಂಪಾರ್ಟೆಂಟ್ ನೋಡಬೇಕು ಅಂತ ಪ್ರಿಯಾರಿಟೈಸ್ ಮಾಡಿಕೊಂಡು ಅದು ನೋಡಬೇಕೋ ಬೇಡ ಅಂತ ಡಿಸೈಡ್ ಇರಬೇಕು. ಫಾಲೋ ಮಾಡಿದ್ರೆ ಒಬ್ಬರನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಆಯ್ತಾ? ನಾನು ಹೇಳ್ತೀನಿ, ನನ್ನೇ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ. ಗೊತ್ತಾಗ್ತಿದೆಯಾ? ನಿಮ್ಗೆ ಯಾರು ಸರಿ ಅನಿಸುತ್ತೆ, ಯಾರು ನಿಮ್ಗೆ ಒಳ್ಳೆ ಎಜುಕೇಟರ್ ಅನಿಸುತ್ತೆ, ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ, ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ. ನಿಮ್ಗೆ ಯಾರು ಸರಿ ಅನಿಸುತ್ತೆ ಅವ್ರನ್ನ ಫಾಲೋ ಮಾಡಿ ಅಷ್ಟೇ. ಗೊತ್ತಾಗ್ತಿದೆಯಾ? ನಾನು ನಮ್ಮ ಇನ್ಸ್ಟಿಟ್ಯೂಟೇ ಫಾಲೋ ಮಾಡಿ ಅಥವಾ ನಮ್ಮ ಇದಕ್ಕೆ ಬನ್ನಿ, ನಮ್ಮ ಚಾನಲೇ ನೋಡಿ ಅಂತ ನಾನು ಯಾವತ್ತೂ ಯಾರಿಗೂ ಫೋರ್ಸ್ ಮಾಡೋದು ಇಲ್ಲ. ಗೊತ್ತಾಗ್ತಿದೆಯಾ? ನನ್ನ ಬುಕ್ಕೆ ನಾನು ಪ್ರಮೋಟ್ ಮಾಡಿಲ್ಲ. ತಗೊಳ್ಳಿ ಅಂತ. ಸ್ಟೂಡೆಂಟ್ಸ್ ಇಷ್ಟ ಆದ್ರೆ ತಗೊತಾರೆ, ಕಷ್ಟ ಆದರೆ ಬಿಟ್ಟು ಹೋಗ್ತಾರೆ. ಕ್ವಾಲಿಟಿ ಕಂಟೆಂಟ್ ಇತ್ತು ಅಂತಂದರೆ ನೋಡ್ತಾರೆ, ಇಲ್ಲಾಂದ್ರೆ ನೋಡಲ್ಲ. ಗೊತ್ತಾಗ್ತಿದೆ? ಅದಕ್ಕಾಗಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಬಟ್ ಒಂದನ್ನು ಮಾಡಿ, ಒಂದು ಫೋಕಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಒಂದು ಯಾವ್ದಾರು ಒಬ್ರದ್ದು ನೀಟಾಗಿ ಫಾಲೋ ಮಾಡಿ. ಅವ್ರು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಸ್ಟ್ರಾಟಜಿ ಮಾಡ್ಕೊಂಡು ಹೋಗಿ ಖಂಡಿತ ಸಕ್ಸಸ್ ಆಗ್ತೀರಾ. ಗೊತ್ತಾಗ್ತಿದೆಯಾ? ಯಾರು ನಿಮ್ಮನ್ನು ಮಿಸ್ಗೈಡ್ ಮಾಡಬೇಕು, ನಿಮ್ಮ ದಾರಿ ತಪ್ಪಿಸ್ಬೇಕು ಅಂತ ಏನು ಹೇಳಲ್ಲ. ನಿಮಗೆ ಗೊತ್ತಾಗುತ್ತೆ. ಅವ್ನು ಸರಿ ಹೇಳ್ತಿದ್ದಾನೆ, 2-3 ವೀಡಿಯೋ ನೋಡ್ಬಿಟ್ರೆ ಅಥವಾ ಒಂದು 2-3 ಅವ್ರದ್ದು ಇದು ನೋಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ನು ಏನು ಹೇಳ್ತಿದ್ದಾನೆ. ಅವ್ನು ಮಿಸ್ಗೈಡ್ ಮಾಡೋಕ್ಕೆ ಹೇಳ್ತಿದ್ದಾನೆ, ಅದಿಲ್ಲ ಅವ್ನು ಸ್ವಾರ್ಥಕ್ಕೆ ಹೇಳ್ತಾ ಇದ್ದಾನೆ ಅಥವಾ ಒಳ್ಳೆ ಪರ್ಪಸ್ ಇಟ್ಕೊಂಡು ಹೇಳ್ತಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ? ಅದು ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಆಗಲಿ. ಮತ್ತು ಇನ್ನೊಂದು ಏನೇ ಡೌಟ್ಸ್ ಇದ್ರು ನೇರವಾಗಿ ಕೇಳಿ, ಬೇಕಾದ್ರೆ ಇನ್ನೂ ಕ್ಲಾರಿಫೈ ಮಾಡೋಣ. ನೀವು ಯಾವ ಬೇಕಾದ್ರು ಬಂದರೂ ರಾಥೋಡ್ ಸರ್ ಇರ್ತಾರೆ, ನಮ್ಮ ತನು ಸರ್ ಇರ್ತಾರೆ, ನಿಮ್ಗೆ ಏನೇ ಬೇಕಾದ್ರೂ ಸಹಕಾರ ಕೊಡ್ತಾರೆ. ಸರ್ ರಾಥೋಡ್ ಸರ್ ಏನಾರು ಹೇಳೋದಿದೆ? ನೀವೇನು ಹೇಳೋದಿಲ್ವಾ? ಕ್ವಶನ್ ಹೇಳಿ ಸರ್. ಅದೇ ಈಗ ಚರ್ಮದಲ್ಲಿ ವೈಟ್ ಪ್ಯಾಚಸ್ ಏನಾದ್ರು ಬಂದಿದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬಹುದಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಆಮೇಲೆ ಈ ಕಾಲುಗಳಲ್ಲಿ ಪಾದ ಏನಾದ್ರು ಚಪ್ಪಟೆ ಆಗಿದ್ರೆ ಅದರಿಂದ ಏನಾದ್ರು ನಮ್ಗೆ ಇದಾಗತ್ತಾ? ಆಮೇಲೆ ಈ ಮಂಡಿಗಳು ಏನಾದ್ರು ಟಚ್ ಆಗ್ತಾ ಇದ್ರೆ ಅದರಿಂದ ನಮ್ಗೆ ಏನಾದ್ರು ಸಮಸ್ಯೆ ಆಗುತ್ತಾ? ಮೆಡಿಕಲ್ ಅಂತಂದ್ರೆ ಹೇಗೆ, ಅದ್ರಲ್ಲಿ ಹೇಗೆ ಇದ್ ಮಾಡ್ತಾರೆ? ನೋಡಿ, ಈಗ ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಈಗ ಅದ್ರದ್ದು ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ. ಬೇಡ, ಈಗ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ಬಿಡಿ. ಎಕ್ಸಾಮ್ ಬರೀರಿ, ಆಯ್ತಾ? ಈಗ ಎಕ್ಸಾಮ್ ಬರೆಯಕ್ಕೆ ಏನಾರು ನಿಮ್ಗೆ ಅದನ್ನು ಫಿಸಿಕಲ್ ಮೆಡಿಕಲ್ ಏನಾರು ಕೇಳ್ತಾ ಇದ್ದಾರಾ? ಎಕ್ಸಾಮ್ ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ. ಅದಕ್ಕೆ ಒಂದು ಮೆಡಿಕಲ್ ಬೋರ್ಡ್ ಇದೆ, ಆಯ್ತಾ? ಅಲ್ಲಿ ಹೋಗಿ ನಿಮಗೆ ಚಪ್ಪಟೆ ಪಾದ ಇದೆಯಾ, ನಾಕ್ ನೀಸ್ ಇದೆಯಾ, ಮತ್ತು ಫ್ಲಾಟ್ ಫುಟೆಡ್ ಇದೆಯಾ ಎಲ್ಲ ಅವ್ರು ಚೆಕ್ ಮಾಡ್ತಾರೆ. ನೀವೇನು
ಡಿಸೈಡ್ ಮಾಡ್ತೀವಿ? ಯಾರೋ ಒಬ್ರು ಹೇಳ್ದು ಅಂದ್ಬಿಟ್ಟು ಅದನ್ನ ತಲೆ ಕೆಡ್ಸ್ಕೊಂಡು ಕುತ್ಕೊಂತೀರಾ. ಬೇಕಾಗಿಲ್ಲ, ನೀವು ಎಕ್ಸಾಮ್ ಬರೀರಿ. ಅಚ್ಚೆ ಹಾಕ್ಸೋದು ನಾನು ಹೇಳ್ತೀನಿ, ಅಚ್ಚೆ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾನು ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ, ಸೆಲೆಕ್ಷನ್ ಆಗಿದೆ. ಇಲ್ಲ ನೋಡಿ, ಇಲ್ಲ ನಾನು ತುಂಬಾ ಜನ ನೋಡಿದ್ದಾರೆ, ನಾನು ಹಾಕ್ಸ್ಕೊಂಡಿದ್ದೀನಿ. ಬಟ್ ಅದೇನು ಟಾಟಾ ಪಾಲಿಸಿ ಆರ್ಮಿನಲ್ಲಿದೆ, ಆರ್ಮಿನಲ್ಲಿ ನಾನು ರಿಜೆಕ್ಟ್ ಆಗು ಬಂದಿದ್ದೀನಿ. ಇದು CDS ಎಕ್ಸಾಮಲ್ಲಿ ಹೋಗಿ ಇದ್ರಲ್ಲಿ ಬಂದಾಗ ಆರ್ಮಿನಲ್ಲಿ ಫುಲ್ ಸ್ಟ್ರಿಕ್ಟ್ ಇದೆ. ಬಟ್ ಆರ್ಮಿನಲ್ಲಿ ಕೆಲವು ಟ್ರೈಬ್ಸಿಗೆ ಮಾತ್ರ ಅವಕಾಶ ಇದೆ, ಅದರಲ್ಲೂ ಗೊತ್ತಾಗ್ತಿದೆಯಾ. ನಾರ್ಮಲ್ ಇದಕ್ಕಿಲ್ಲ. ಪೊಲೀಸಲ್ಲಿ ಯಾವುದೇ ಥರದ್ದು ಟಾಟಾ ಪಾಲಿಸಿ ಇಲ್ಲ, ಗೊತ್ತಾಗ್ತಿದೆಯಾ. ನೀವು ಹಾಕ್ಸ್ಕೊ ಹಂಗಂದ್ಬಿಟ್ಟು ಈಗ ಹಣೆ ಮೇಲೆ ಹಾಕ್ಸ್ಕೋಬೇಡಿ ಹೋಗಿ, ಗೊತ್ತಾಗ್ತಿದೆಯಾ. ಈಗ ನನ್ನ ಪರ್ಸನಲ್ ಸಜೆಷನ್ನು ಅದು ವೈಯಕ್ತಿಕವಾಗಿದ್ದು. ಬಟ್ ನಾನು ಹೇಳೋದು ಈಗ ಇನ್ಮೇಲೆ ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ, ಗೊತ್ತಾಗ್ತಿದೆ. ಯಾಕೆಂದ್ರೆ ನನಗೆ ಒಂದೊಂದ್ಸತಿ ಮುಜುಗರ ಆಗುತ್ತೆ. ಯಾಕೆಂತ ಹೇಳ್ತೀನಿ ಕೇಳಿ. ಈಗ ಯೂನಿಫಾರ್ಮ್ ಹಾಕೊಂಡಿರ್ತೀವಿ, ಅದೊಂಥರ ಕಂಡಾಗ ಒಂಥರ ನನಗೆ ಅದು ಅನ್ಸುತ್ತೆ, ಹಾಕ್ಸ್ಕೊಬಾರ್ದಿತ್ತು ಅಂತ. ಅವಾಗೇನೋ ಹಾಕ್ಸ್ಕೊಂಡ್ವಿ, ಗೊತ್ತಿರಲಿಲ್ಲ, ನಾಲೆಡ್ಜ್ ಇರಲಿಲ್ಲ. ನಿಮ್ಗೆ ಅದು ಫ್ಯಾಷನ್ ಇರ್ಬೋದು, ನೀವು ಡಿಪಾರ್ಟ್ಮೆಂಟಿಗೆ ಬರ್ತಿದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂಥರ ಹೆಂಗೆ ನ್ಯೂಟ್ರಲ್ ಆಗಿರಬೇಕು. ನಾವು ಯಾವುದೇ ಧರ್ಮ, ರಿಲಿಜಿಯನ್, ಜಾತಿ ಇದ್ರನ್ನ ರೆಪ್ರೆಸೆಂಟ್ ಮಾಡಬಾರ್ದು. ವಿ ಆರ್ ವೆರಿ ನ್ಯೂಟ್ರಲ್ ಆಗಿರಬೇಕು. ಹಾಕ್ಸ್ಕೊಂಡಿದ್ರೆ ಡೋಂಟ್ ರಿಮೂವ್ ಮಾಡೋಕೆ ಹೋಗ್ಬೇಡಿ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತುಂಬ ಜನ ನನಗೆ ಕೇಳ್ತಾರೆ, ಸರ್ ತೆಗಿಸ್ಬೇಕಾ, ಏನು ಪ್ರಾಬ್ಲಮ್ ಆಗುತ್ತೆ? ನೋ, ಡೋಂಟ್ ವರಿ. ಹಾಕ್ಸ್ಬಿಟ್ಟಿದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಕ್ಸ್ಬೇಕು ಅಂತಿದ್ರೆ ಹಾಕ್ಸ್ಬೇಡಿ, ನನ್ನ ಸಜೆಷನ್ನು, ಗೊತ್ತಾಗ್ತಿದೆಯಾ. ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮತ್ತೆ ಸರ್ ಏನೋ ಡೌಟ್ಸ್ ಇದೆ? ಅದೇ ಈಗ ಫಿಸಿಕಲ್ ಅದೇ ಹೆಚ್ಚಿನ ಜನಕ್ಕೆ ಫಿಸಿಕಲ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ನೀವು ಸ್ಟಾರ್ಟ್ ಮಾಡಿದ್ರಿ ಫಿಸಿಕಲ್, ನಾನು ಒಂದಷ್ಟು ದಿನ ಇಲ್ಲಿ ಬಂದು ಗ್ರೌಂಡಲ್ಲೆಲ್ಲ ಓಡಿದ್ವಿ ಅಲ್ವಾ. ತುಂಬ ಜನಕ್ಕೆ ನಾವು ಮಾಡಿದ್ವಿ. ಬಂದು ಓಡಿದ್ರೆ ಅವಾಗ ಯಾವಾಗ ಬರಲಿಲ್ಲ. ಸ್ಟಾರ್ಟ್ ಮಾಡಿ, ಬಂದರ್ ಓಡಿಸಿ ಈಗಲೇ ಇದು ಮಾಡ್ಕೊಳ್ಳಿ. ನಿಮ್ಮ ಇದಕ್ಕೆ ಬರ್ತಾರಲ್ಲ ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ. ಬರ್ತಾರೆ, ಪ್ರಾಕ್ಟೀಸ್ ಮಾಡೋದು ಮಾಡಲಿ. ಬಟ್ ಈಗ ನನ್ನ ಪ್ರಕಾರ ಈಗ ಅಷ್ಟು ರಿಗರಸ್ ಫಿಸಿಕಲ್ ಬೇಡ. ಯಾಕೆಂದರೆ ಎಕ್ಸಾಮ್ ಓದೋ ಕಡೆ ಫೋಕಸ್ ಮಾಡಲಿ. ಯಾಕೆಂತಂದ್ರೆ ಕಡಿಮೆ ಟೈಮ್ ಇದೆ, ಏನಾದರೂ 5-6 ಮಂತ್ಸ್ ಏನೋ ಟೈಮ್ ಇತ್ತು, ತುಂಬ ಟೈಮ್ ಇದೆ ಬಿಡಪ್ಪ ಅಂದಾಗ ಫಿಸಿಕಲ್ಲು ಓಡ್ರಿ ಅಂತ ನಾನು ರೆಫರ್ ಮಾಡ್ತಿದ್ದೆ. ಬಟ್ ಈಗ ಅದ್ರ ನೆಸೆಸಿಟಿ ಇಲ್ಲ. ನಾವು ಹಾಫ್ ಆನ್ ಅವರ್ ಹೇಳಿದ್ನಲ್ಲ, ನಿಮ್ಮ ಮನೆ ಹತ್ರನೇ ನಿಮ್ಗೆ ಎಲ್ಲಿ ಹತ್ರ ಗ್ರೌಂಡ್ ಎಲ್ಲಿದೆ ಅಲ್ಲೇ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ, ಚೆನ್ನಾಗೆ ಬಂದು ಮುಖಕ್ಕೆ ತಗೊಂಡು ಮತ್ತೆ ಫ್ರೆಶ್ ಆಗಿ ಕುತ್ಕೊಂಡು ಓದ್ಕೊಳ್ಳಿ, ಗೊತ್ತಾಗ್ತಿದೆಯಾ. ಮತ್ತು ಫಿಸಿಕಲ್ ಯಾರು ಬಿಡಬೇಡಿ. ನಾನು ಹೇಳೋದಂದರೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ವಾಕು, ಒಂದು 10 ಮಿನಿಟ್ಸ್ ಮೆಡಿಟೇಷನ್, ಗೊತ್ತಾಗ್ತಿದೆಯಾ. ಅದು ನಿಮ್ಮನ್ನ ರಿಫ್ರೆಶ್ ಮಾಡುತ್ತೆ, ಓದೋಕ್ಕೆ ಇನ್ನೂ ಇದು ಮಾಡುತ್ತೆ. ಮತ್ತು ಒಳ್ಳೆ ಗ್ರೂಪ್ ಜೊತೆ ಸೇರ್ಕೊಳ್ಳಿ. ಒಳ್ಳೆ ಓದೋ ಹುಡುಗರು ಇರ್ತಾರೆ, ಡಿಸ್ಕಷನ್ ಮಾಡೋದು. ನೀವು ಚೆನ್ನಾಗಿ ಓದಿರ್ತೀರಾ, ಹೆಂಗಿರುತ್ತೆ ಅಂದರೆ ಡಿಸ್ಕಷನ್ ಮಾಡಬೇಕಾದ್ರೆ 2 ಥರ ಇರಬೇಕು. ಇಲ್ಲ ಇಬ್ಬರು ಸಕ್ಕತ್ತಾಗಿ ಓದಿರಬೇಕು, ಇಬ್ಬರು ಡಿಸ್ಕಷನ್ ಮಾಡಿದಾಗ ಅದು ಒಂಥರ ಕಾಂಪಿಟೇಷನ್ ಬೀಳ್ಬಾರ್ದು, ನಾನು ಜಾಸ್ತಿ ಓದಿ ಆ ಥರ ಅಲ್ಲ. ಇದು ಎಕ್ಸ್ಚೇಂಜ್ ಆಗಬೇಕು, ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕು. ಅಕಸ್ಮಾತ್ ಏನು ಗೊತ್ತಿಲ್ಲ ಅಂತಂದ್ರೆ ಅಥವಾ ಕಾನ್ಸೆಪ್ಟ್ ತಪ್ಪು ಅರ್ಥ ಮಾಡ್ಕೊಂಡಿದ್ರೆ ಅವ್ನಿಗೆ ಸರಿಪಡಿಸಂಗಿರಬೇಕು. ಇಲ್ಲಾಂದ್ರೆ ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಸೀನಿಯರ್ಸ್ ಇತ್ತು, ಅವ್ನು ಓದಿದ್ದಾನೆ, 4-5 ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಇದ್ದಾನೆ ಅಥವಾ ಚೆನ್ನಾಗಿ ಓದಿದ್ದಾನೆ, ಅವನ ಹತ್ರ ನೀವು ಗೊತ್ತಿಲ್ಲದಿರೋ ಕೇಳ್ಕೊಂಡು ಡಿಸ್ಕಸ್ ಮಾಡೋದು. ಜಾಸ್ತಿ ಡಿಸ್ಕಷನ್ನು ಹಾಫ್ ಆನ್ ಅವರ್ 1 ಅವರ್ ಮೇಲೆ ಹೋಗಬಾರ್ದು ನನ್ನ ಪ್ರಕಾರ, ಗೊತ್ತಾಗ್ತಿದೆಯಾ. ಏನು ಓದಿದ್ದೀರಾ ಅದರಲ್ಲಿ ಡಿಸ್ಕಷನ್ ಮಾಡೋದು. ತುಂಬ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಬಿಡಿ. ತುಂಬ ಟೈಮ್ ಕಮ್ಮಿ ಇದೆ. ಈ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ, ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ನಿಮ್ಮ ಎಲ್ಲ ಪೊಟೆನ್ಷಿಯಲ್ನು ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ನಿಮ್ಮ ಹತ್ರ ಇರೋ ಎಲ್ಲ ಎನರ್ಜಿ ಹಾಕ್ತಾರಲ್ಲ, ಎಲ್ಲ ಎನರ್ಜಿ ಹಾಕಿ ಅಷ್ಟೇ, ಇನ್ನೇನು ಮಾಡಬೇಕು ಅವಶ್ಯಕತೆ ಇಲ್ಲ. ಆಮೇಲೆ ಎಕ್ಸ್ಟ್ರಾ ಏನು ಟ್ರೈ ಮಾಡೋಕೆ ಹೋಗ್ಬೇಡಿ, ಗೊತ್ತಾಗ್ತಿದೆ. ಏನಿದೆ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ನಿಮ್ಮ ಕೈಲಿ, ಏನು ಸಾಧ್ಯ ಆಗುತ್ತೆ ಅದನ್ನು ಪೀಸ್ ಆ್ಯಂಡ್ ಕಾಮ್, ಗೊತ್ತಾಗ್ತಿದೆಯಾ. ತುಂಬ ಶಾಂತವಾಗಿ ಒಂದು ಕೂತ್ಕೊಂಡು ಆರಾಮ್ಸೆ ಪ್ರಿಪ್ರೇಷನ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂದರೆ ಖಂಡಿತ ಬನ್ನಿ, ನನಗೆ ಕೇಳಿ, ನಾನು ನನ್ನ ಕೈಲಾದ ಸಜೆಷನ್ಸ್ ನಿಮಗೆ ಕೊಡ್ತಿರ್ತೀನಿ, ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀನಿ. ಗೊಂದಲಗಳು ಬೇಡ, ಪೀಸ್ ಆ್ಯಂಡ್ ಕಾಮಲ್ಲಿ ಓದಿ. ಏನೋ ಕಂಪ್ಲೀಟಾಗಿ ಮುಗಿಸಿಲ್ಲ ಅಂತಂದ್ರೂ ಡೋಂಟ್ ವರಿ, ಎಕ್ಸಾಮ್ ಪಾಸ್ ಆಗಿರ್ತಾರೆ, ಗೊತ್ತಾಗ್ತಿದೆಯಾ. ಅಂದರೆ ಆ ಕಾನ್ಫಿಡೆನ್ಸ್ ತುಂಬ ಇರಬೇಕು, ಗೊತ್ತಾಗ್ತಿದೆಯಾ. ತುಂಬ ನಿಮಗೆ ಆ ಕಾನ್ಫಿಡೆಂಟ್ ಇತ್ತು ಅಂತಂದರೆ ಕೆಲವು ಸಿಲೆಬಸ್ ಸಬ್ಜೆಕ್ಟ್ ಓದ್ದಲ್ಲೇ ಹೋದ್ರೂ ಪಾಸ್ ಆಗ್ಬೋದು. ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ನೆನ್ನೆ ಒಂದು ವೀಡಿಯೋನು ಮಾಡಾಕಿದೆ, ಮೈಕ್ ಟೈಸನ್ ಅಂತ ಕೇಳಿರ್ತೀರ. ಆ ಮೈಕ್ ಟೈಸನ್ ಡಗ್ಲಾಸ್ ಅಂತ ಅಂದ್ಬಿಟ್ಟು ಅವನಿನ್ನೂ ಅವಾಗಿನ್ನೂ ಸ್ಟಾರ್ಟ್ ಮಾಡಿರ್ತಾನೆ ಫೈಟರ್ ಜರ್ನಿನ. ಆ ಕಾಲಕ್ಕೆ ಮೈಕ್ ಟೈಸನ್ನು ದೊಡ್ಡ ಇವನು ಗ್ರೇಟೆಸ್ಟ್ ಬಾಕ್ಸರ್. ಅವ್ನು ಯಾರು ಸೋಲ್ಸೇ ಇರೋಲ್ಲ, ಅಷ್ಟು ಲೆವೆಲ್ ಬಾಕ್ಸರ್. ಅವ್ನ ಜೊತೆ ಫೈಟ್ ಮಾಡೋಕೆ ನಿಂತ್ಕೊಂಡ್ರೆ ಸತ್ರು ಅನ್ನಲೇ ಲೆವೆಲಿಗೆ ಇದ್ದಂಥವನು. ಅವ್ರ ತಾಯಿ ಕೊಟ್ಟಂಥ ಒಂದು ಕಮಿಟ್ಮೆಂಟು ಏನಂತ, ನಾನು ಅವ್ರ ಅಮ್ಮಂಗೆ ಅವನು ದೊಡ್ಡ ಬಾಕ್ಸರ್ ಆಗಬೇಕು ಅಂತ ಹೆಸರಾಗಿರುತ್ತೆ, ಆಸೆ ಇರುತ್ತೆ. ಇನ್ನೇನು ಮ್ಯಾಚ್ ಇನ್ನೊಂದು ವಾರ 15 ದಿನ ಇರುತ್ತೆ, ಅವ್ರ ಅಮ್ಮ ತೀರೋಗ್ತಾರೆ, ಗೊತ್ತಾಯ್ತು. ಅಂಥ ಮೆಂಟಲ್ ಸ್ಟೇಟಸಲ್ಲಿ ಅವ್ರ ಸ್ವಂತ ತಾಯಿ, ಒಬ್ಬಳೆ ತಾಯಿ ಕಳ್ಕೊಂಡು, ಗೊತ್ತಾಗ್ತಿದೆಯಾ, ಕಳ್ಕೊಂಡು ಏನಾದರೂ ನಾನು ನಮ್ಮ ತಾಯಿ ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅಂಥ ಪೇಯ್ನಲ್ಲಿ ಇದ್ರೂ ಬಂದು ಅವನು ಅಂಥ ದೊಡ್ಡ ಬಾಕ್ಸರ್ ಜೊತೆ ಹೋರಾಡಿ 8ನೇ ರೌಂಡ್ವರೆಗೂ ನಾಯಿ ಹೊಡೆದಾಕಿರ್ತೀನಿ, ಹುಚ್ಚು ನಾಯಿ ಹೊಡೆದಂಗೆ, ಗೊತ್ತಾಗ್ತಿದ್ದೀನಿ. ಇನ್ನೇನು ಓದ ಡಗ್ಲಾಸ್ ಅನ್ನೋದೇ ಇರುತ್ತೆ. 9ನೇ ರೌಂಡಲ್ಲಿ ಕಿಕ್ ಬ್ಯಾಕ್ ಎದ್ದು ಮತ್ತೆ ಅವನಿಗೆ ಆನ್ಸರ್ ಕೊಡೋಕೆ ಸ್ಟಾರ್ಟ್ ಮಾಡಿ, ಕಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 10ನೇ ರೌಂಡಲ್ಲಿ ಫಿನಿಷ್ ಮಾಡಾಕ್ತಾನೆ, ಗೊತ್ತಾಗ್ತಿದೆ. ದೊಡ್ಡ ಹಿಸ್ಟ್ರಿ ಆಗುತ್ತೆ ಅದು, ಅರ್ಥ ಆಗ್ತಿದೆ. ಅಲ್ಲಿವರೆಗೂ ಅಂಥ ಕಾನ್ಫಿಡೆಂಟ್ ಇರಬೇಕು ನಿಮ್ಮಲ್ಲಿ. ಏನೂ ಓದಿಲ್ಲ, ಏನೂ ಮಾಡಿಲ್ಲ,
ಎಂತರಾದ್ರೂ ಎಲ್ಲ ಹೇಳ್ತಾರೆ, ಬೇಡ ಆಗಲ್ಲ ನಿನ್ನ ಕೈಲಿ ಅವ್ನು ಸೋಲ್ಸೋಕ್ಕಾಗಲ್ಲ, ಬಾ ವಾಪಸ್ ತಗೊಂಡ್ಬಿಡೋ ಮ್ಯಾಚ್ ಇದು ಬಗ್ಗೆ ಅಂತ. ಅವ್ನು ತಲೆ ಕಡಿಲ್ಲ, ನಾನು ಕಮಿಟ್ ಆಗಿ ಸತ್ರ ಸಾಯ್ತೀನಿ ಬಿಡು ನಾನು ಅನ್ನೋ ಒಂದು ಕಮಿಟ್ಮೆಂಟಲ್ಲಿ ಇರ್ತಾನೆ. ಅಂಥ ಕಷ್ಟ ಏನಿಲ್ಲ ನಿಮಗೆ, ಅರ್ಥ ಆಗ್ತಿದೆಯಾ? ಕಿಕ್ ಬಾಕ್ಸಿಂಗು ನಿಮ್ಮ ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಬಟ್ ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಒಬ್ಬ ದೈತ್ಯ ಇದು ಏನು ಬಾಕ್ಸರ್ ಜೊತೆ ನಾನು ಹೋರಾಟ ಮಾಡ್ತಿದ್ದೀನಿ, ನಾನು ಸೋತ್ರ ಸತ್ತಂಗೆ ಅಂತ ಅರ್ಥ ಇದ್ದ ಟೈಮಲ್ಲಿ ಅವ್ನ ಮೆಂಟಾಲಿಟಿ ಹೆಂಗಿರುತ್ತೆ, ಆ ಥರ ಮೆಂಟಾಲಿಟಿ ನಿಮ್ಮಲ್ಲಿ ಬರಬೇಕು. ನಾನು KE ಎಕ್ಸಾಮ್ ಕೂತಿದ್ದೀನಿ, ಅಂದರೆ ಏನು ಗೊತ್ತಾ, ಪೀಸ್ ಆಫ್ ಮೈಂಡಲ್ಲಿ ಇರಬೇಕು, ಕಾಮ್ ಆಗಿರಬೇಕು, ಬಟ್ ಒಳಗಡೆ ಕಾನ್ಫಿಡೆಂಟಾಗಿರಬೇಕು. ಏನು ಓದಿಲ್ಲ ಅಂದ್ರೂ ಒಳ್ಳೆ ಕಾನ್ಫಿಡೆಂಟಾಗಿ ಹೋಗಿ ಖಂಡಿತ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ನೀವು ಏನು ಎಫರ್ಟ್ ಹಾಕಿದ್ರೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ, ನಾನು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ, ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ಗೊತ್ತಾಗ್ತಿದೆಯಾ? ಅದಕ್ಕೆ ರಿಸಲ್ಟ್ ಖಂಡಿತ ಬರುತ್ತೆ. ನಾನು ತುಂಬ ಎಕ್ಸಾಂಪಲ್ಸ್ ನಿಮಗೆ ಆವಾಗ ಯೂಟ್ಯೂಬಲ್ಲಿ ಹೇಳ್ತಲೇ ಇರ್ತೀನಿ ನಾನು, ಗೊತ್ತಾಗ್ತಿದೆಯಾ? ಈ ತನು ಸರ್ ಹೇಳಿದ್ರು 5th ಅವ್ನು ಕೂಡ ಪಾಪ ಅವನ್ನೆಲ್ಲ ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೆ. ನೋಟಿಫಿಕೇಶನ್ ಆದಮೇಲೆ ಅವನಿಗೆ ಮೆಸೇಜ್ ಬಂದಿದೆ, ಬಾ ಮೆಡಿಕಲ್ ಐತೆ ನಿಂದು ಸೆಲೆಕ್ಷನ್ ಆಗಿದೆ 5th ಲಿಸ್ಟಲ್ಲಿ ಅಂತ ಅಂದ್ಬಿಟ್ಟು. ಹಂಗೆ ಅದೃಷ್ಟ ಅನ್ನೋದು ಇದು ಸಿಗುತ್ತೆ, ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ಲಕ್ ಬರುತ್ತೆ. ಓಕೆನಾ? ಅದು ಬಿಟ್ಟು ಏನಾರು ಡೌಟ್ಸ್ ಇದ್ದರೆ ಕೇಳಿ, ಡಿಸ್ಕಸ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕೂತ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಪರ್ಸ್ನಲಾಗೆ. ನೀವು ಇಲ್ಲಿಗೆ ಬರಲೇಬೇಕು ಅಂತೇನಿಲ್ಲ, ನಾನು ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಸಾಧ್ಯವಾದ ಮಟ್ಟಿಗೆ. ಟೆಸ್ಟ್ ಸೀರೀಸ್ಗಳು ಬರೀರಿ, ಅಟೆಂಡ್ ಮಾಡಿ. ನಾನು ನನ್ನ ಸಾಧ್ಯವಾದಷ್ಟು ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಹೇಳಿ VIP ಟಾಪಿಕ್ಸ್ ಅಲ್ಲ, ಅದ್ರ ಬಗ್ಗೆ ಕ್ಲಾಸಸ್ಗಳನ್ನ ಮಾಡ್ತೀನಿ. ಆ ಕ್ಲಾಸಸ್ ಫುಲ್ ಕ್ಲಾಸಸ್ ಮಾಡೋಕ್ಕೂ ಹೋಗಲ್ಲ, ಮಾಡೋದು ಬಾರ್ದು. ಈಗ ಸುಮ್ಮನೆ ನಿಮ್ಗೆ ಇದನ್ನ ಓದ್ರಪ್ಪ ಇದು ಓದ್ರಪ್ಪ ಅಂತ ಒಂದು ಗೈಡೆನ್ಸ್ ಹೇಳಿದ್ರೆ ಸಾಕಾಗುತ್ತೆ ಅಂದ್ಕೊಂಡು. ಓಕೆ, ಮತ್ತೇನಾರು ಡೌಟ್ಸ್ ಇದೆಯಾ ಸರ್? ನೀವೇನಾರು ಹೇಳ್ತೀರಾ ಸರ್? ಆ ನಿಟ್ಟಿನಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಏನು ಯಾವ್ದು ಇದು ಅಂತ ಹೇಳ್ಬಿಟ್ಟು ನಾವ್ ಇನ್ನೊಂದು ವಾರದಲ್ಲಿ ನಿಮ್ಗೆ ಇಂಟೆನ್ಸಿವ್ ಕ್ಲಾಸಸ್ ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ, ನಿಮ್ಗೆ ಸಮಯ ಇತ್ತು ಅಂತಂದ್ರೆ, ನಿಮ್ಗೆ ಅದ್ ಅಗತ್ಯ ಇದೆ ಅಂತ ಅನ್ಸಿದ್ರೆ ನೀವು ಶ್ರೀ ಗುರುಕುಲ ಅಕಾಡೆಮಿಗೆ ಭೇಟಿ ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಕೊನೆಯದಾಗ ಒಂದ್ ಮಾತು ಹೇಳಿ ಎಂಡ್ ಮಾಡ್ತೀವಿ ಕಾರ್ಯಕ್ರಮನ. ನೋಡಿ, ಒಂದಷ್ಟು ಜನ ಲಕ್ಕು ಇದು ಆಗಿದ ಸುಲಭವಾಗಿ ನಾವು ಮಾತಾಡ್ಬಿಡ್ಬೋದು. ಆದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರ್ಲಿ, ಪ್ರಯತ್ನ ಮತ್ತು ಅವಕಾಶಗಳ ಒಂದು ಮಿಶ್ರಣವೇ ನಾವು ಲಕ್ ಅಂತ ಕರಿಬಹುದು. ಪ್ರಯತ್ನ, ಈಗ ಇಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಬಿಟ್ಟಿದ್ದೀರಿ, ಈಗ ಅವಕಾಶನೂ ಕೂಡ ಬಂದಿದೆ ಅಲ್ವಾ? ಆ ಎರಡೂ ಕೂಡ ಸಂಯೋಜಿತಗೊಂಡ್ರೆ ಮಾತ್ರ ಅದು ಲಕ್ ಆಗ ಸಾಧ್ಯ. ಹಂಗಾಗಿ ಲಕ್ಕಿನ ಮೇಲೆ ನಾವು ಯಾವುದೇ ಕಾರಣಕ್ಕೂ ಭರವಸೆ ಇಡೋದ್ ಬೇಡ, ಪ್ರಯತ್ನ ಮಾಡೋಣ, ಖಂಡಿತ ಅದಕ್ಕೆ ಯಶಸ್ಸಾಗಿ ಆಗುತ್ತೆ. ಅದಲ್ಲದೆ ನೀವು ಇವತ್ತು ನಿಮ್ ಸಮಯವನ್ನ ಕೊಟ್ಟಿದ್ರೆ, ಇದರಿಂದ ನಿಮ್ಗೆ ಏನಾದ್ರೂ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದೀವಿ ಅಂತ ಅನ್ಸುತ್ತಾ? ಓಪನ್ ಆಗಿ ಹೇಳ್ಬೋದು, ಅನ್ಸುತ್ತಾ? ಓಕೆ, ಇಂಥದನ್ನ ಅನೇಕ ಆರ್ಗನೈಸ್ ಮಾಡ್ತಾ ಇರ್ತೀವಿ, ನಿಮ್ ಸಹಕಾರ ಇರ್ಲಿ. ಎಲ್ರು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮತ್ತೇನಾದ್ರು ನೀವು ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಬೋದು, ನಿಮ್ಗೆ ಸಮಯ ಇರ್ತದೆ.